ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾಹುಣಂ. ಸಿದ್ಧಂ ಸಿದ್ಧಾರ್ಥ ಸರ್ವಸ್ವಂ ಸಿದ್ಧಿದಂ ಸಿದ್ಧಸತ್ಪದಂ ಬ್ರಹ್ಮಾಣನಯ ಸಂಸಿದ್ಧಂ ಸರ್ವಜ್ಞಂ ನೌಮಿ ಸಿದ್ಧಯೇ. ವೃಷಭಂ ವೃಷಭಂ ಭಾಂತಂ ವೃಷಭಾಂಕಂ ವೃಷೋನ್ನತಂ ಜಗತ್ಸೃಷ್ಟಿವಿಧಾತಾರಂ ವಂದೇ ಬ್ರಹ್ಮಾಂಡಮಾದಿದಂ. ಇದರದ್ದೇ ಶ್ಲೋಕ ಹೇಳಿದೆ. ಪಾಂಡವ ಪುರಾಣ. ಹಾಂ, ಅದಕ್ಕೆ ಜೋರು ಪಂಚಪರಮೇಶ್ವರಿ ಭಗವಾನ್ ಕಿ ಜೈ, ಜೋರು 24 तीर्थंकर भगवान की जय, जरूर शिवचंद्र भट्टारक महाराज की जय. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ. ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದಗನೌಗ ಪ್ರಕ್ಷಾಳಿತ ಸಕಲಭೂತಲಮಲಕಲಂಕ ಮುನಿಬಿರುಪಾಸಿತ ತೀರ್ಥ ಸರಸ್ವತಿ ಹರತು ನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಪರಮಗುರುವೇ ನಮಃ. ಪರಂಪರಾಚಾರ್ಯ ಗುರುವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯ ಜೀವಮನ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪಾಪ ಪ್ರಣಾಶಕಮಿದಂ ಶಾಸ್ತ್ರಂ. ಶ್ರೀ ಪಾಂಡವ ಪುರಾಣ ನಾಮನೇಯಂ ಅಸ್ಯ ಮೂಲಗ್ರಂಥಕರ್ತಾರಃ ಶ್ರೀ ಸರ್ವಜ್ಞದೇವಾಃ. ತದುತ್ತರಗ್ರಂಥಕರ್ತಾರಃ ಶ್ರೀ ಗಣಧರ ದೇವಾಃ. ಪ್ರತಿಗಣಧರ ದೇವಾಸ್ತೇಷಾಂ ವಚನಾನುಸಾರಮಾಸಾದ್ಯಾಚಾರ್ಯ ಶ್ರೀ ಶುಭಚಂದ್ರ ಭಟ್ಟಾರಕ ವಿರಚಿತಂ ಶ್ರೋತಾರಃ ಸಾವಧಾನತೆಯಾ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾದ್ಯೋ ಜೈನ ಧರ್ಮೋಸ್ತು ಮಂಗಲಂ. ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ. ಜೈನಂ ಜಯಿತು ಶಾಸನಂ, ಜೈನಂ ಜಯಿತು ಶಾಸನಂ. ಸಿದ್ಧಂ ಸಿದ್ಧಾರ್ಥ ಸರ್ವಸ್ವಂ ಸಿದ್ಧಿದಂ ಸಿದ್ಧಸತ್ಪದಂ ಪ್ರಮಾಣನೀಯ ಸಂಸಿದ್ಧಂ ಸರ್ವಜ್ಞೌ ನೌಮಿ ಸಿದ್ಧಯೇ. ಮೊದಲನೇ ಶ್ಲೋಕದಲ್ಲಿ ಸಿದ್ಧ ಭಗವಂತರನ್ನು ಧ್ಯಾನ ಮಾಡ್ತಾ ಶುಭಚಂದ್ರರು ಸಿದ್ಧ ಭಗವಂತರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಶ್ರೀ ಸಿದ್ಧ ಭಗವಾನಕ್ಕೂ ಪ್ರಣಾಮಹೇ. ಶ್ರೀ ಸಿದ್ಧ ಭಗವಂತರಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ. ಅವ್ರು ಹೇಗಿದ್ದಾರೆ? ಸಿದ್ಧಿಕೆ ದಾತ, ಸಿದ್ಧಿಯನ್ನು ಉಂಟು ಮಾಡುವಂಥವರಿದ್ದಾರೆ. ಅವ್ರು ಭಂಡಾರೆ, ಸಿದ್ಧಿಯ ಭಂಡಾರ ಇಲ್ಲ. ಎಲ್ಲ ಸಿದ್ಧಿಯನ್ನು ಅವರು ಪಡ್ಕೊಂಡಿದ್ದಾರೆ. ಅವ್ರಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಏನೂ ಉಳಿದಿಲ್ಲ. ಜಿನ್ಕೆ ಸಭಿ ಕಾರ್ಯ ಸಿದ್ಧ ಅವರ ಎಲ್ಲ ಕಾರ್ಯಗಳು ಕೂಡ ಸಫಲವಾಗಿ ಹೋಗಿದೆ. ತಥಾ ಜೋ ಪ್ರಮಾಣ ನಯಸೆ ಪ್ರಸಿದ್ಧ ಅವರು ಸರ್ವಜ್ಞ. ಪ್ರಮಾಣ ಮತ್ತು ನಯ ಎಲ್ಲದರಿಂದಲೂ ಕೂಡ ಅವರು ಪ್ರಸಿದ್ಧರಿದ್ದಾರೆ ಮತ್ತು ಸರ್ವಜ್ಞರಿದ್ದಾರೆ. ವೇ ಮೇರೆಲಿಯೇ ಸಿದ್ಧಿ ಪ್ರದಾನ ಕರೆ. ಅವರು ನನಗೆ ಸಿದ್ಧಿಯನ್ನು ಉಂಟು ಮಾಡಲಿ. ಮುಜೆ ಸಿದ್ಧಿ ಇದೆ, ನನಗೂ ಕೂಡ ಯಶಸ್ಸನ್ನು ಕೊಡಲಿ. ಅವರಿಗೆ ನಮಸ್ಕಾರ ಮಾಡ್ತೀನಿ. ವೃಷಭಂ ವೃಷಭಂ ಭಾಂತಂ ವೃಷಭಾಂಕಂ ವೃಷೋನ್ನತಂ ಜಗತ್ಸೃಷ್ಟಿವಿಧಾತಾರಂ ವಂದೇ ಬ್ರಹ್ಮಾಂಡಮಾದಿದಂ. ಶ್ರೀ ಆದಿನಾಥ ಪ್ರಭುಗಳಿಗೆ ನಮಸ್ಕಾರವನ್ನು ಮಾಡ್ತೀನಿ. ಧರ್ಮದಿಂದ ಸುಶೋಭಿತರಾದ ಮತ್ತು ಧರ್ಮತೀರ್ಥವನ್ನು ನಡೆಸಿದಂತಹ ಬಯಲಿಕೆ ಎತ್ತಿನ ಚಿಹ್ನೆಯನ್ನು ಉಳ್ಳುವಂತಹ ಭೂಮಿಯ ಪ್ರಾರಂಭದಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಡೆಸಿದಂತಹ ಋಷಭನಾಥ ತೀರ್ಥಂಕರಿಗೆ ನಮಸ್ಕಾರವನ್ನು ಮಾಡ್ತೀನಿ. ಶಾಂತಿಂ ಶಾಂತಿರ್ವಿಧಾತಾರಂ ಸುಶಾಂತಂ ಶಾಂತಕಿಲ್ಬಿಷಂ ನಂ ನಮೀಮಿ ನಿರಸ್ತಾಘಂ ಮೃಗಾಂಕಂ ಷೋಡಶಂ ಜಿನಂ. ಚಂದ್ರಮಾ ಕಿ ಕಾಂತಿಗೆ ಸಮಾನ, ಚಂದ್ರನ ಕಾಂತಿಯಂತೆ ಹೊಳೆಯುವ ಶರೀರವನ್ನು ಹೊಂದಿದಂತಹ
ಚಂದ್ರ ಚಿಹ್ನೆಯನ್ನು ಹೊಂದಿರುವಂತಹ, ಚಂದ್ರನಿಂದ ಪೂಜಿಸಲ್ಪಟ್ಟಂತಹ, ಸ್ತುತಿಸಲ್ಪಟ್ಟಂತಹ ಚಂದ್ರಪ್ರಭು ಭಗವಂತನಿಗೆ ನಾನು ಸದಾ ನಮಸ್ಕಾರ ಮಾಡ್ತೀನಿ. ಶಾಂತಿ ಸ್ವರೂಪರು, ಶಾಂತಿಯನ್ನು ಕೊಡುವಂಥವರು ಆದಂಥ 16ನೇ ತೀರ್ಥಂಕರ ಶ್ರೀ ಶಾಂತಿನಿತ ಜಿನೇಂದ್ರರಿಗೆ ಸ್ತುತಿಯನ್ನು ಮಾಡ್ತೀನಿ, ಅವರನ್ನು ನಮಸ್ಕಾರ ಮಾಡ್ತೀನಿ. ಅವರು ನಿಷ್ಪಾಪರಿದ್ದಾರೆ ಮತ್ತು ಭವ್ಯ ಜೀವಿಗಳನ್ನು ಕೂಡ ಕರ್ಮಶತ್ರುವಿನಿಂದ ಶಾಂತ ಕರ್ಮಗಳನ್ನು ಯಾವ ಭವ್ಯ ಜೀವಿಗಳು ಅವರ ಪಾದದಲ್ಲಿ ನಮಸ್ಕಾರ ಮಾಡ್ತಾರೆ ಅವರೆಲ್ಲರ ಕರ್ಮನೂ ಕೂಡ ದೂರ ಮಾಡ್ತಾರೆ. ಇವರ ಚರಣಕಮಲದಲ್ಲಿ ಹಿರಣ ಅಂದರೆ ಜಿಂಕೆಯ ಚಿಹ್ನೆ ಇದೆ. ಅಂತಹ ಶಾಂತಿನಾಥ ತೀರ್ಥಂಕರಿಗೆ ನಾನು ನಮಸ್ಕಾರವನ್ನು ಹೌದು. ನೇಮಿರ್ಧರ್ಮರಥೇ ಧೀಮಿ ಶಾಸ್ತು ಶಾಸಿತ ಶಾಸನಃ ಜಗಜ್ಜಗತ್ರಯೀನಾಥೋ ನಿರ್ಜಿತಾನಂಗ ಸಂಪದಃ. ಹೇ ಶ್ರೀ ನೇಮಿನಾಥ ಭಗವಂತರು, ನಾನು ನೇಮಿನಾಥ ಭಗವಂತನ ಸ್ಮರಣೆ ಮಾಡ್ತೀನಿ. ಧರ್ಮವೆಂಬ ರಥಕ್ಕೆ ನೇಮಿ ಧುರ ಚಕ್ರದ ಕಡ್ಡಿ ಇರುತ್ತಲ್ಲ, ಚಕ್ರ ಅಲ್ಲ, ಚಕ್ರದೊಳಗಡೆ ಕಡ್ಡಿಗಳಿರುತ್ತಲ್ಲ, ಅದನ್ನು ಜೋಡಿಸಿರೋದು ಮಧ್ಯಕ್ಕೆ ಆ ಧುರ ಕಡ್ಡಿಯಂತೆ ತೀನ್ ಲೋಕಕ್ಕೆ ಸ್ವಾಮಿ, 3 ಲೋಕದ ಸ್ವಾಮಿಗಳಾದ ಕಾಮದೇವಕ್ಕೆ ಮಧುಕೋ ಚಕನಾಚೂರ್ ಕರ್ನೆವಾಲಿ, ಕಾಮದೇವನ ಅಹಂಕಾರವನ್ನು ನಾಶ ಮಾಡುವಂತಹ ಜಿನ್ಕೆ ಶಾಸನ ಕಿ ಸಭಿ ಸತ್ಪುರುಷ ಪ್ರಶಂಸಾ ಕಥೆ, ಅವನ ಶಾಸನ ಕಾಲವನ್ನು ಎಲ್ಲ ಪುರುಷರು ಪ್ರಶಂಸೆ ಮಾಡ್ತಾರೆ, ಕೀರ್ತಿಯನ್ನು ಹಾಡ್ತಾರೆ. ಅಂತಹ ನೇಮಿನಾಥ ಭಗವಂತರಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ. ವರ್ಧಮಾನೋ ಮಹಾವೀರೋ ವೀರ ಸನ್ಮತಿ ನಾಮಭಾಕ್ ಸಪಾತು ಭಗವಾನ್ ವಿಶ್ವಂ ಯೇನ ಬಾಲ್ಯೇ ಚಿತಸ್ಮರಃ. ಯಾರು ಬಾಲಪನೇಮೆ ಚಿಕ್ಕವರಿರ್ಬೇಕಾರೆ, ಇನ್ನು ಹುಡುಗರು ಇರ್ಬೇಕಾದ್ರೆ, ಬಾಲಕರು ಇರಬೇಕಾದ್ರೆ ಕಾಮದೇವರ ಮೇಲೆ ವಿಜಯವನ್ನು ಸಾಧಿಸಿರು. ಅಂದರೆ ಬಾಲಬ್ರಹ್ಮಚಾರಿಯಾಗಿ ದೀಕ್ಷೆಯನ್ನು ತಗೊಂಡ್ರು. ಯಾರು? ಮಹಾವೀರ ಸ್ವಾಮಿ. ಅವರಿಗೆ ಅತಿವೀರ, ವೀರ, ಸನ್ಮತಿ, ವರ್ಧಮಾನ ಅಂತ ಎಲ್ಲ ಹೆಸರು ಇಂದ ಪ್ರಸಿದ್ಧಿ ಆದರು. ಅಂತಹ ಅಂತಿಮ ತೀರ್ಥಂಕರ ವರ್ಧಮಾನ ಸ್ವಾಮಿಗೆ ಅವರು ನನ್ನನ್ನು ರಕ್ಷಣೆ ಮಾಡಲಿ, ಅವರಿಗೆ ನಮಸ್ಕಾರ ಮಾಡ್ತೀನಿ. ಗೌತಮೋ ಗ್ರೀಷ್ಮ ಗಣೇಶೋ ಗಣನಾಯಕಃ ಗಿರಾಂ ಗಣನತೋ ನಿತ್ಯಂ ಭಾತು ಭಾರಭೂಷಿತಃ. ಏನು ಹೇಳ್ತಾರೆ? 4 ಜ್ಞಾನಗಳ ಧಾರಕ, ಮತಿ, ಶ್ರುತ, ಅವಧಿ, ಮನಪರ್ಯಾಯ. ಈ 4 ಜ್ಞಾನಗಳನ್ನು ಹೊಂದಿದ್ದಂತಹ ಗೌತಮರೆಂಬ ಹೆಸರಿನ ಗಣಧರರಿಗೆ ನಮಸ್ಕಾರವನ್ನು ಮಾಡ್ತೀನಿ. ಅವರು ಸಂಘಕ್ಕೆ ಅಧಿಪತಿ ಹೋನೇಸೆ, ಮುನಿ ಸಂಘದ ಅಧಿಪತಿ ನಾಯಕರಾಗಿದ್ದು, ಅದರಿಂದ ಅವ್ರನ್ನ ಗಣನಾಯಕ ಅಂತ ಕರೀತಾರೆ, ಗಣೇಶ ಅಂತ ಕೂಡ ಕರೀತಾರೆ. ಹಾಗೂ ದಿವ್ಯವಾಣಿ ದ್ವಾರ ಹಮೇಶಾ ತತ್ವೋಂಕಿ ಗಣನಾ ಕರ್ತೆ रहने के कारण, ದಿವ್ಯ ಧ್ವನಿಲಿ ಏನೇನು ಬಂತು ಭಗವಂತನ ಮಹಾವೀರ ಸ್ವಾಮಿ ದಿವ್ಯ ಧ್ವನಿಲಿ ಅದನ್ನೆಲ್ಲ ಎಣಿಸಿ ಅದನ್ನು ಕೇಳಿ ಅದನ್ನು ಶಾಸ್ತ್ರರೂಪದಲ್ಲಿ ಬರಿತಾ ಹೋದರು. ಆದ ಕಾರಣದಿಂದ ಅವರು ವಿದ್ವಾನ್ ಲೋಗ ಜಿನೇ ವಾಚಸ್ಪತಿ, ಅವರನ್ನು ವಾಚಸ್ಪತಿ ಅಂತ ಹೇಳಿ ಕರೀತಾ ಇದ್ದರು. ಪ್ರತಿಭಾಕ್ಕೆ ಪುಂಜ ಮುಜೆ ಆ ಪ್ರತಿಮಾ ಪುಂಜರಾದಂತಹ ಗಣಧರ ಭಗವಾನರು ನನ್ನನ್ನು ರಕ್ಷಣೆ ಮಾಡಿ, ನನಗೂ ಪ್ರತಿಭೆಯನ್ನು ನೀಡಲಿ ಅಂತ ಹೇಳ್ತಿದ್ದಾರೆ. ಯುಧಿಷ್ಠಿರಂ ಕರ್ಮಶತ್ರು ಯುಧಿಷ್ಠಿರಂ ಸ್ಥಿರಾತ್ಮಕಂ ದಧೇ ಧರ್ಮಾರ್ಥ ಸಂಸಿದ್ಧಂ ಮಾನಸೇ ಮಹಿತಂ ಮುದಾಂ. ಯಾರು कर्मशत्रुओं के साथ लड़ाई में स्थिर बने, ಕರ್ಮಶತ್ರುಗಳ ಜೊತೆ ಎಲ್ಲರೂ ಹೋರಾಡ್ತಿದ್ವಿ ಜೀವನದಲ್ಲಿ. ಯಾತಕ್ಕೆ? ಊಟ, ಬಟ್ಟೆ, ಮನೆಗಾಸರ, ರೋಟಿ ಕಪಡ ಮಾಗ. ಚಿಕ್ಕ ಮನೆ ಇದ್ದವ್ರಿಗೆ ದೊಡ್ಡ ಮನೆ ಬೇಕು, ದೊಡ್ಡ ಮನೆ ಇದ್ದವ್ರಿಗೆ 6 ಮನೆ ಬೇಕು, ಎತ್ತಿನ ಗಾಡಿ ಇದ್ದವ್ರಿಗೆ ಕಾರ್ ಗಾಡಿ ಬೇಕು. ಗುದ್ದಾಡ್ತಿದ್ವಿ, ಸತತ ಹೋರಾಡ್ತಿದ್ದೀವಿ. ಆದರೆ ಇವ್ರು ಯಾರ ಜೊತೆ ಹೋರಾಡಿರು? ಕರ್ಮಶತ್ರುಗಳ ಜೊತೆ ಹೋರಾಡಿರು. ಲಡಾಯಿ ಮೇ ಸ್ಥಿರ ಬನೆ ರಹಕರ್, ಸ್ಥಿರವಾಗಿದ್ದು ಆತ್ಮಸ್ವರೂಪ ಮೇ ಸ್ಥಿರ ಹೋಗ್ ಚುಕೆ ಹೇ, ಆತ್ಮಸ್ವರೂಪದಲ್ಲಿ ಸ್ಥಿರರಾಗಿದ್ದಾರೆ, ಲೀನರಾಗಿದ್ದಾರೆ. ವೇ ಪರಮ ಪೂಜ್ಯ
ಆ ಪರಮ ಪೂಜ್ಯರಂಥ ಯುಧಿಷ್ಠಿರ ಅವರು ಮೋಕ್ಷಕ್ಕೆ ಹೋಗಿದ್ದಾರೆ. ಅವರು ಮೇರೆ ಮನಮಂದಿರನಿ ವಿರಾಜೆ, ಅವರು ನನ್ನ ಮನಸ್ಸೆಂಬ ಮಂದಿರದಲ್ಲಿ ವಾಸ ಮಾಡಲಿ. ಅವರು ಧರ್ಮ ಅರ್ಥಕ್ಕೆ ಸಿದ್ಧಿ ಮೇರಿ ಸಹಿತ, ಧರ್ಮ ಮತ್ತು ಅರ್ಥದ ಸಿದ್ಧಿಯನ್ನು ಮಾಡಿಕೊಳ್ಳೋದ್ರಲ್ಲಿ ನನಗೆ ಅವರು ಸಹಾಯಕರಾಗಲಿ ಅಂತ ಕೇಳ್ತಾರೆ. ಭೀಮಂ ಮಹಾಮುನಿಂ ಭೀಮಂ ಪಾಪಾರೀಕ್ಷೆಯ ಕಾರಣೇ ಸಂಸಾರಾಸಾರ್ಥ ಶಾಂತ್ಯರ್ಥಂ ದದೇ ಹೃದಯ ಧೃತೋನ್ನತಿಂ ಅಂತ ಹೇಳ್ತಾರೆ. ಆ ಭೀಮ ಮಹಾಮುನಿ ಕೂಡ ನಾನು ಸ್ಮರಣೆ ಮಾಡ್ತೀನಿ. ಅವರ ಕರ್ಮಶತ್ರುವನ್ನು ಗೆದ್ದು ಭೀಮ ಭಯಂಕರ ಯೋಧರಾದಂಥ ಭೀಮರು ವೀರರು ಮತ್ತು ತೇಜರಾಗಿದ್ದರು. ಅವರು ಎಲ್ಲರೂ ನಮ್ಮ ಪಾಪಕರ್ಮವನ್ನು ನಾಶ ಮಾಡೋದಕ್ಕೆ ಸಹಾಯಕರಾಗಲಿ. ಅರ್ಜುನಸ್ಯ ಪ್ರಸಿದ್ಧಸ್ಯ ವಿಶುದ್ಧಸ್ಯ ಜಿತಾತ್ಮನಃ ಸ್ಮರಾಮಿ ಸ್ಮರಮುಕ್ತಸ್ಯ ಸ್ಮರರೂಪಸ್ಯ ಸಂಸ್ಮೃತೇಃ. ಏನು ಹೇಳ್ತಾರೆ, ಯಾರು ಕಾಮದೇವಸ್ಯ ರಹಿತ, ಅವ್ರ ಕಾಮದೇವಕ್ಕೆ ಈ ಥರ ಸುಂದರ ರೂಪ ಆಗುತ್ತೆ. ಕಾಮದೇವ ಅಲ್ಲದೆ ಇದ್ದರೂ ಕೂಡ ಕಾಮದೇವನಂತೆ ಸುಂದರವಾಗಿದ್ದರು. ಸಂಸಾರದಲ್ಲಿ ಪ್ರಸಿದ್ಧರಾಗಿದ್ದರು. ಅರ್ಜುನನ ಹೆಸರು ಯಾರು ಕೇಳಿಲ್ಲ. ಭಾರತದಲ್ಲಿ ಹುಟ್ಟಿದ ಎಲ್ಲ ಜೀವಿನೂ ಕೂಡ ಅರ್ಜುನನ ಹೆಸರನ್ನು ಕೇಳಿದ ಕಥೆಗಳಲ್ಲಿ ಪ್ರಸಿದ್ಧರಾಗಿದ್ದು. ವಿಶುದ್ಧ ಶುದ್ಧವಾದಂಥ ಪರಿಣಾಮವನ್ನು ಹೊಂದಿರು. ವೇ ಆತ್ಮಸಂಯಮಿ ಅರ್ಜುನ್, ಆ ಆತ್ಮಸಂಯಮಿ ಅರ್ಜುನ ಮುನಿ ಮೇರೆ ಹೃದಯ ನಿವಾಸ ಕರೆ, ಅವರು ನನ್ನ ಹೃದಯದಲ್ಲಿ ನಿವಾಸ ಮಾಡಲಿ. ನಕುಲೋ ವೈ ಸದಾ ದೇವೈ ಸೇವಿತ ಶುದ್ಧ ಶಾಸನ ಸಹ ದೇವೋ ಬಲಿ ಕೈಲ್ಯೋ ಮಲನಾಶಿ ವಿಭಾತಿ ಛಾಂ. ಅಂದರೆ ದೇವತಾಗಣ ಜಿನ್ಕಿ ಸದಾ ಸೇವಾ ಕರ್ತೆ, ಯಾರನ್ನು ದೇವತೆಗಳು ಸದಾ ಸೇವೆ ಮಾಡ್ತಿದ್ರು. ಹಾಗೂ ಜಿನ್ಕಾ ಶಾಸನ ನಿರ್ದೋಷೆ, ಯಾರ ಶಾಸನ ನಿರ್ದೋಷವಾಗಿ ಏನೂ ತಪ್ಪು ಇಲ್ಲ. वे नकुल और कुल के कलंक को दूर करने वाले. ನಾನು ಮುಂದಕ್ಕೆ ಓದ್ಬಿಟ್ಟೆ ಅನಿಸುತ್ತೆ ಒಂದು, ಇಲ್ಲ ಸರಿ ಇದೆ. ದೂರ್ ಕರ್ನೆ ವಾಲೆ ಸಹದೇವ ಬಿ, ಆ ನಕುಲ ಮತ್ತು ಸಹದೇವರು ನನ್ನ ಹೃದಯದಲ್ಲಿ ವಾಸ ಮಾಡಲಿ. ಈಗ ನಕುಲ ಸಹದೇವರು ಎಲ್ಲಿದ್ದಾರೆ? 3 ಜನಕ್ಕೆ ಇದ್ದಾಗಿದ್ದು ಮೋಕ್ಷ ಆಗಿದ್ದು. ಶತ್ರುಂಜಯ ಪರ್ವತದ ಮೇಲೆ 5 ಜನ ಹೋಗಿ ನಿಂತು ಖಡ್ಗಾಸನ ನಿಂತು ತಪಸ್ಸು ಮಾಡ್ತಾ ಇದ್ರಂತೆ. ಈ ವಿಷಯ ಕೌರವನ ಮೊಮ್ಮಗನಿಗೆ ಗೊತ್ತಾಗುತ್ತೆ. ತಂಗಿಯ ಮಗನಿಗೆ ಅವನಿಗೆ ಸಿಟ್ಟು ಬರ್ತದೆ, ನನ್ನ ಚಿಕ್ಕಪ್ಪಂದ್ರ ಅಪ್ಪಂದ್ರನ್ನ ಎಲ್ಲರನ್ನೂ ಕೊಂದವರು ಇವರು ಅಂತ ಹೇಳಿ ಬಿಸಿ ಕೆಂಪಾಗಿ ಕಬ್ಬಿಣದ ಕಿರೀಟ, ಕಬ್ಬಿಣದ ಒಡ್ಯಾಣ, ಕಬ್ಬಿಣದ ಕೈ ಕಡಗ, ಸೊಂಟದ ಪಟ್ಟಿ, ಕಾಲು ಎಲ್ಲದಕ್ಕೂ ಮಾಡಿಸಿ ಕೆಂಪುಗೆ ಕಾಸಿದ ವಸ್ತುಗಳನ್ನು ತಂದು ಅವರಿಗೆ ತೊಡಿಸ್ತಾನಂತೆ. ಆವಾಗ ಅವರು 3 ಜನ ಶಾಂತವಾಗಿ ಆತ್ಮಲ್ಯಾಂಡಲ್ಲಿ ಇದ್ದರು. ಯಾರು? ಅರ್ಜುನ, ಭೀಮ ಮತ್ತು ಯುಧಿಷ್ಠಿರ. ಆದರೆ ನಕುಲ ಸಹದೇವರಿಗೆ ಅಣ್ಣಂದ್ರಿಗೆ ತುಂಬ ನೋವಾಗ್ತಿರ್ಬೇಕಲ್ಲ ಅಂತ ಅಣ್ಣಂದ್ರ ಬಗ್ಗೆ ಚಿಂತೆ ಮಾಡು. ಅವ್ರಿಗೂ ಮೋಕ್ಷ ಆಗ್ಬಿಡ್ತಿತ್ತು. ಆದರೆ ಅಣ್ಣಂದ್ರ ಚಿಂತೆ ಬಂದ ಕಾರಣದಿಂದ ಅವರಿವಾಗ ಸರ್ವಾರ್ಥ ಸಿದ್ಧಿಲಿದ್ದಾರೆ. ಮುಂದೆ ಒಂದೇ ಭಾವದಲ್ಲಿ, ಮುಂದಿನ ಭಾವದಲ್ಲಿ ಮೋಕ್ಷಕ್ಕೆ ಹೋಗ್ತಾರೆ. ನೋಡಿ, ಅಷ್ಟು ನಮ್ಮ ಚಿಂತೆ ಬಿಟ್ಟು ಬೇರೆ ಚಿಂತೆ ಮಾಡಬಾರ್ದು. ಆದರೆ ನಾವು ಸದಾ ಬೇರೆಯವ್ರ ಚಿಂತೆನೇ ಮಾಡ್ತೀವಿ. ಅವಳು ಹಂಗಾಡ್ಲು, ಇವಳು ಹಿಂಗಾಡ್ಲು, ಅವ್ರ ಮೇಲೆ ಹಿಂಗಾಯಿತು, ಇವ್ರ ಮೇಲೆ ಹಿಂಗಾಯಿತು. ಬರೀ ಬೇರೆಯವ್ರದ್ದೇ ಚಿಂತೆ ನಮಗೆ. ಬರೀ ಅಷ್ಟು ಬೇರೆಯವ್ರ ಚಿಂತೆ ಮಾಡಿದ್ದಕ್ಕೆ ಅವ್ರ ಮೋಕ್ಷ ತಪ್ಪಬಿಡ್ತು. ಮತ್ತೆ 33,000 ಕಾಲವರೆಗೆ ಸರ್ವಾರ್ಥ ಸಿದ್ಧಿಲಿ ಸಿಗಾಕೊಂಬಿಟ್ರು. ಇಲ್ಲಾಂದ್ರೆ ಅವ್ರ ಜೊತೆಯಲ್ಲೇ ಮೋಕ್ಷ. ನಕುಲ ಸಹದೇವ ಸರ್ವಾರ್ಥ ಸಿದ್ಧಿನಲ್ಲಿ ಇದ್ದಾರೆ. ಮೋಕ್ಷಕ್ಕೆ ಹೋಗಿ ಭೀಮ, ಯುಧಿಷ್ಠಿರ, ಪಾಂಡವ, ಧರ್ಮರಾಯ, ಅವರು ನನ್ನ ನಕುಲ ಸಹದೇವರು ನನ್ನ ಹೃದಯದಲ್ಲಿ ವಾಸ ಮಾಡಿ. ಭದ್ರಬಾಹುರ್ ಮಹಾಭದ್ರೋ ಮಹಾಬಾಹುರ್ ಮಹಾತಪಾಃ ಸಾ ಜೀಯಾತ್ ಸಕಲಂ ಯೇನ ಶ್ರುತಂ ಜ್ಞಾತಂ ಕಲೋವಿದಾ. ಏನು ಹೇಳ್ತಾರೆ? ಭದ್ರಾಹು ಶ್ರುತಕೇವಲಿಗಳಿಗೆ ಜಯವಾಗಲಿ. ಮಹಾನ್ ತಪಸ್ವಿ ಮತ್ತು ಕಲ್ಯಾಣದ ಪುಂಜರಾದಂತಹ ಸಂಸಾರಿ ದೀನ ದುಃಖಿ ಜೀವಗಳಿಗೆ ಸಹಾಯವನ್ನು ಮಾಡಿದಂತಹ ಆಧಾರವಾದಂತಹ ಭದ್ರಬಾಹು ಕಹತೆ ಹೇ, ಭದ್ರಬಾಹು ಮುನಿಗಳು ಹೇಳ್ತಾರೆ. ಹಾಗೂ ಇಸಿ ಕಲಿಕಾಲ ಮೇ ಜ್ಞಾನ ರೂಪಿ ನೌಕಾ ಪರ್ ಸವಾರ್ ಹೋ ಶ್ರುತ ಜ್ಞಾನ ಸಾಗರ ಸೆ ಪಾರ್ ಹುಯ್ಯೇ ಹೇ. ಅವರು ಈ ಕಾಲದಲ್ಲಿ ಶ್ರುತ ಸಾಗರದಲ್ಲಿ ಮುಳುಗಿ
ಪಾರರಾಗಿದ್ದಾರೆ. ವೇ ಮುಜೆ ಜ್ಞಾನ, ಅವ್ರಿಗೆ ಸಿಕ್ಕಂತಹ ಆ ಜ್ಞಾನ ನನಗೂ ದೊರೀಲಿ. ವಿಶಾಖೋ ವಿಶ್ರುತೋ ಶಾಖಾ ಸುಶಾಖೋ ಯಸ್ಯ ಪಾತು ಮಾಂ ಸಾ ಭೂತಲೆ ಮಿಲಿನ್ಮೌಲ್ಯಹಸ್ತಭೂಲೋಕ ಸಂಸ್ತುತಃ. ಏನು ಹೇಳ್ತಾರೆ? ಜಿನಿಕೆ ಶಿಷ್ಯ ಪರಂಪರಾ, ಅವರ ಶಿಷ್ಯ ಪರಂಪರೆ, ಗೌತಮಗಳೆಂದರೆ ಶಿಷ್ಯ ಪರಂಪರೆ. ಆ ಶಿಷ್ಯ ಪರಂಪರೆಯಲ್ಲಿ ಭದ್ರಬಾಹು ಕೇವಲಿಗಳಾದರು. ಅವರ ಶಿಷ್ಯ ಪರಂಪರೆ ಮುಂದೆ ಪ್ರಸಿದ್ಧ ಆಗಿದೆ. ಜಿನಿ ಸಾರಾ ಸಂಸಾರ ಹಾತ್ ಜೋಡ್ ನಮಸ್ಕಾರ. ಅವರ ಶಿಷ್ಯ ಪರಂಪರೆಯನ್ನು ಎಲ್ಲರೂ ಕೈ ಮುಗಿದು ಕೈ ಜೋಡಿಸಿ ನಮಸ್ಕಾರ ಮಾಡ್ತಾರೆ. ವೇ ಸ್ವಾಮಿ ಕಾರ್ತಿಕೇಯ ಮುನಿ ಮೇರಿ ಸಹಾಯತ ಕರೆ. ಆ ಕಾರ್ತಿಕೇಯ ಮುನಿಗಳು ನನಗೆ ಸಹಾಯವನ್ನು ಮಾಡಲಿ. ಕುಂದ ಕುಂಡೋ ಗಣೀಯೇನೋ ಜಯಂತ ಗಿರಿಮಸ್ತಕೆ ಸೋಮಥಾ ಧ್ವಾದಿಥಾ ಬ್ರಾಹ್ಮಿ ಪಾಷಾಣ ಘಟಿತಾ ಕಲೌ. ಆ ಕುಂದಕುಂಡು ಸ್ವಾಮಿಗಳಿಗೆ ಜಯವಾಗಲಿ. ಅವರು ಗಿರಿನಾರ್ ಪರ್ವತದ ಶಿಖರದ ಮೇಲೆ ಪತ್ವರ್ಕಿ ಬನಿ ಹುಯಿ ಬ್ರಾಹ್ಮಿ ದೇವಿ, ಅಲ್ಲಿ ಬ್ರಾಹ್ಮಿ ದೇವಿ ಅಂತ ಕಲ್ಲಲ್ಲಿ ಒಂದು ಮೂರ್ತಿಯನ್ನು ಕೆತ್ತಿದ್ದಾರೆ. ಅವಳನ್ನು ಸಾಕ್ಷಿ ಹೇಳಿಸಿ ದಿಗಂಬರ ಧರ್ಮ ಪಹಲೆ ಕಾಹ, ದಿಗಂಬರ ಧರ್ಮನೇ ಪ್ರಾಚೀನ ಧರ್ಮ ಅಂತ ಆ ಮೂರ್ತಿ ಕೈಲಿ ಹೇಳಿಸಿದ್ರು ಅಂತ ಮಹಾನ್ ಕುಂದ ಭಗವಂತರಿಗೆ ನಮಸ್ಕಾರವನ್ನು ಮಾಡ್ತೀನಿ. ಸಮಂತಭದ್ರೋ ಭದ್ರಾರ್ಥೋ ಭಾತು ಭಾರತಭೂಷಣ ದೇವಾಗಮೇನ ಏನಾತ್ರ ವ್ಯಕ್ತೋ ದೇವಾಗಮಃ ಕೃತಃ. ದೇವಾಗಮಕ್ಕೆ ಜೈಸಾ ಮಹತ್ವ ವಾಲಾ ಸ್ತೋತ್ರ ಬನಾಕರ್. ದೇವಾಗಮ ಅಂತ ಹೇಳಿ ಒಂದು ಬಹಳ ಮಹತ್ವವಾದ, ಅದರಲ್ಲಿ 6 ದರ್ಶನಗಳನ್ನು ಹೇಳ್ತಾರೆ. ಬೌದ್ಧ ದರ್ಶನ, ಸಾಂಖ್ಯ ದರ್ಶನ ಅಂತೆಲ್ಲ ಹೇಳಿ, ಚಾರ್ವಾಕ ದರ್ಶನ, ಜೈನ ದರ್ಶನ, ಹೀಗೆ ಇದೆ. ಆ 6 ದರ್ಶನಗಳನ್ನು ಅದರಲ್ಲಿ ಹೇಳಿದ್ದಾರೆ. ಅದನ್ನೆಲ್ಲದನ್ನು ಒಂದೊಂದನ್ನು ಹೇಳ್ತಾ ಇರ್ತಾರೆ. ಅದರಿಂದ ಹೇಗೆ ಜೈನ ಧರ್ಮ ಶ್ರೇಷ್ಠ ಇದೆ ಅಂಥೇಳಿ ಅಂತಹ ಬಹಳ ಕಠಿಣ ಇದೆ. ಒಂದು ಸಾರಿ ಕಷ್ಟಪಟ್ಟು ಓದಿದ್ದೆ, ನಾನು ಓದಿದ್ದೆ ಅಷ್ಟೆ. ಅದನ್ನು ಬರೆದು ಸ್ತೋತ್ರನ ರಚನೆ ಮಾಡಿರು. ಯಾರು ದೇವ ಆಪ್ತ ವಿಷಯಕ್ಕೆ ಸಿದ್ಧಾಂತ ಕೂಬಿ ಮಾಂಜ್ ಡಾಲ. ದೇವಶಾಸ್ತ್ರ ಗುರುವಿನ ವಿಷಯದಲ್ಲಿ ಇದ್ದಂಥ ಸಿದ್ಧಾಂತನ ಚೆನ್ನಾಗಿ ತೊಳೆದು ಹಸನ ಮಾಡಿ ಎಲ್ಲರಿಗೂ ಪ್ರದರ್ಶನ ಮಾಡಿ ಎಲ್ಲ ಕಡೆ ಇಡೀ ದೇಶದಲ್ಲಿ ಜೈನ ಧರ್ಮದ ಜಯಗಂಟೆಯನ್ನು ಬಾರಿಸಿದರು. ಸಂದೇಹ ರಹಿತ ಕಾರ್ಯ. ಜೈನ ಧರ್ಮದ ಬಗ್ಗೆ ಯಾರಿಗೂ ಯಾವ ಥರದ ಸಂದೇಹ ಶಂಕ ಇರಬಾರ್ದು, ಆ ರೀತಿ ಮಾಡಿರು. ಜಿನ್ಕಿ ಸಬಿ ಕಾಮ್ ಕಲ್ಯಾಣ ರೂಪೇ, ಅವರ ಎಲ್ಲ ಕೆಲಸಗಳು ಕೂಡ ಕಲ್ಯಾಣ, ಒಳ್ಳೆ ಕೆಲಸನೇ ಮಾಡಿ. ವೇ ಭಾರತ ಭೂಷಣ, ಆ ಭಾರತ ಭೂಷಣ ಸಮಂತವೃದ್ಧ ಸ್ವಾಮಿಗೆ ಸಾರೇ ಸಂಸಾರಕ್ಕೂ ಸುಖಿ ಬನಾರಿ. ಆ ಸಮಂತವೃದ್ಧ ಸ್ವಾಮಿಗಳು ಇಡೀ ಸಂಸಾರವನ್ನು ಸುಖವಾಗಿ ಇರಲಿ. ಪೂಜ್ಯಪಾದ ಸದಾ ಪೂಜ್ಯಪಾದ ಪೂಜೈ ಪುನಃ ತು ಮಾಂ ವ್ಯಾಕರಣಾರ್ಣವೋ ಯೇನ ತೀರ್ಣೋ ವಿಸ್ತೀರ್ಣ ಸದ್ಗುಣಃ. पूज्य पुरुष भी जिनके पादों चरणों को पूजते हैं और इसी कारण जिनका पूज्य पाद नाम सार्थक है. ಪೂಜ್ಯ ಪುರುಷರು ಕೂಡ ಯಾರ ಪಾವನ ಚರಣಗಳನ್ನು ಪೂಜೆ ಮಾಡ್ತಾರೆ, ಆದ್ದರಿಂದ ಅವರನ್ನು ಪೂಜ್ಯಪಾದ ಅಂತ ಹೇಳಿ ಕರೀತಾರೆ. जो न्याय व्याकरण आदि अनेक शास्त्रों के पूर्ण ज्ञाता हुए हैं, ಅವರು ನ್ಯಾಯ ವ್ಯಾಕರಣ ಮುಂತಾದ ಎಲ್ಲ ಗ್ರಂಥಗಳ ಪೂರ್ಣವಾಗಿ ತಿಳಿದವರಾಗಿದ್ದರು. और जिनके उत्तम गुण पृथ्वी पर निर्मल चांदनी की भांति प्रकाशित हो रहे, ಅವರ ಆ ಉತ್ತಮ ಗುಣಗಳು ಭೂಮಿಯಲ್ಲಿ ಹೇಗಿದೆ, ಬೆಳದಿಂಗಳು ಹೇಗೆ ಎಲ್ಲ ಕಡೆ ಹರಡಿದೆಯೋ ಹಾಗೆ ಇಡೀ ಪ್ರಪಂಚದಲ್ಲಿ ಹರಡಿದೆ. ಒಂದು ಜಗತ್ಪೂಜ್ಯ ಪೂಜ್ಯಪಾದ ಸ್ವಾಮಿ ಕಿ ಜೈವ, ಆ ಪೂಜ್ಯಪಾದ ಸ್ವಾಮಿಗಳಿಗೆ ಜೈವಾಗಲಿ. ಅಕಲಂಕೋ ಕಲಂಕ ಸಕ್ಕಲೌ ಕಲಯತು ಶ್ರುತಂ ಪಾದೇನ ತಾಡಿತಾಯೇನ ಮಾಯಾ ದೇವಿ ಕಟಸ್ಥಿತ. ಕಲಂಕರಹಿತರಾದಂಥ ಅಕಲಂಕ ದೇವರು ಮುಜೆ ಜ್ಞಾನದಾನ ದೇ, ನನಗೆ ಜ್ಞಾನದಾನವನ್ನು ಮಾಡಲಿ. ಅವರು ಗಡೆಮೇ ಬೈಟಿ ಹುಯಿ ಮಾಯಾದೇವಿ. ಅಕಲಂಕರ ಕಥೆ ಗೊತ್ತಿದೆ. ಅಕಲಂಕ ನಿಕಲಂಕ ಅಂತ ಇಬ್ಬರು ಅಣ್ಣ ತಮ್ಮ ಇದ್ದರು. ಅವರು ಕರ್ನಾಟಕದವರೇನೆ, ರಾಜ್ಕುಮಾರರು. ಅವ್ರಿಗೆ ಬಹಳ ಜ್ಞಾನ ಕಲಿಬೇಕು ಅಂತ ಮೊದಲು ಜೈನ ಧರ್ಮನ ಚೆನ್ನಾಗಿ ಕಲ್ತ್ಬಿಟ್ರು. ಆದರೆ ಬೌದ್ಧ ಧರ್ಮನೂ ಕಲಿಬೇಕು ಅಂತ ಅವ್ರಿಗೆ ಅನ್ನಿಸ್ತು. ಅವರು ವೇಷವನ್ನು ಮರೆಸ್ಕೊಂಡು ಬೌದ್ಧ ಶಿಷ್ಯರ ಹಾಗೆ ಹೋಗಿ
ಕಲಿಯೋದಕ್ಕೆ ಪ್ರಾರಂಭ ಮಾಡಿದರು. ಎಲ್ಲ ಕಲಿತಾ ಇದ್ದರು, ಚೆನ್ನಾಗಿ ನಡೀತಾ ಇತ್ತು. ಒಂದು ದಿನ ಆ ಬೌದ್ಧ ಗುರುಗಳು ಬೋರ್ಡ್ ಮೇಲೆ ಒಂದು ಶ್ಲೋಕ ಬರೆದ್ರು, ಪೂರ್ತಿ ಬರೆಯೋಕ್ಕಾಗಲಿಲ್ಲ. ಈ ಶ್ಲೋಕನ ಜೈನ ಗುರುಗಳು ಪೂರೈಸ್ಬೋದು, ಅಷ್ಟು ಕಠಿಣ ಇದೆ ಈ ಭಾಷೆ ಅಂತ ಹೇಳಿ ಹೊರಟೋದ್ರು. ಅಕ್ಕಲಂಕರು ಭಾಳ ಬುದ್ಧಿವಂತರಿದ್ದರು. ಅವರು ಯಾವುದೋ ಮರೆಯಲ್ಲಿ ಅದನ್ನು ಸರಿ ಮಾಡಿ ಬಂದುಬಿಟ್ರು, ಯಾರು ಇಲ್ದಲೇ ಇರುವಾಗ. ಮಾರನೇ ದಿನ ಆ ಶ್ಲೋಕ ಸರಿ ಇರೋದನ್ನು ನೋಡಿ ಆ ಗುರುಗಳಿಗನ್ನಿಸ್ತು, ಇಲ್ಲಿ ಯಾರೋ ಜೈನರು ಮರೆಯಲ್ಲಿ ಬಂದು ವೇಷ ಮರೆಸ್ಕೊಂಡು ಕಲಿತಾ ಇದ್ದಾರೆ, ಅವ್ರನ್ನ ಕಂಡುಹಿಡಿಬೇಕು ಅಂತ ಏನು ಮಾಡ್ತಾರೆ, ಎಲ್ಲ ಕಡೆ ಹೊಸಲಿಗೆ ಮಹಾವೀರ ಸ್ವಾಮಿಯ ಚಿತ್ರವನ್ನು ಇಟ್ಬಿಟ್ಟು ಅದನ್ನು ದಾಟ್ಕೊಂಬರಕ್ಕೆ ಹೇಳ್ತಾರೆ. ಜೈನರಾದವ್ರು ದಾಟಲ್ಲ, ಅವ್ರೇನು ಮಾಡ್ತಾರೆ, ಜನ್ಮಾರದ ದಾರ ಅದ್ರ ಮೇಲೆ ಹಾಕಿಬಿಟ್ಟು ದಾಟ್ಕೊಂಬಂದುಬಿಡ್ತಾರೆ. ಅವ್ರಿಗೂ ಗೊತ್ತಾಗಲ್ಲ. ಆಮೇಲೆ ಏನು ಮಾಡಿ, ಹೀಗೆ 2-3 ಪರೀಕ್ಷೆಗಳು ಮಾಡ್ತಾರೆ. ಕೊನೆಗೆ ಬೆಂಕಿ ಹಚ್ಚಿಬಿಡ್ತಾರೆ ಆಶ್ರಮಕ್ಕೆ, ಅವರೆಲ್ಲ ಮಲಗಿರೋ ಜಾಗಕ್ಕೆ. ಆವಾಗ ಅವ್ರಿಗೆ ಗೊತ್ತಾಗತ್ತೆ, ಅವರು ತಮ್ಮ ವಸ್ತುಗಳನ್ನ ಹೊತ್ಕೊಂಡು ಅವರು ಎಷ್ಟು ಇದಾಗಿ ಹೊರಟೋಗ್ಬಿಡ್ತಾರೆ, ಸಿಕ್ಕಾಕೊಂಡ್ಬಿಡ್ತಾರೆ. ಅವರನ್ನು ಅಟ್ಟಿಸ್ಕೊಂಡು ಬರ್ತಾರೆ ಕೊಲ್ಲಬೇಕು ಅಂತ. ಬರ್ತಾ ಇರ್ಬೇಕಾದ್ರೆ ಒಂದು ತಾವರೆ ಹೂಗಳಿಂದ ತುಂಬಿದಂಥ ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಒಬ್ಬ ಅಗಸ ಬಟ್ಟೆ ಒಗಿತಾ ಇರ್ತಾನೆ. ನಿಖಲಂಕರ ತಮ್ಮ ಹೇಳ್ತಾರೆ ಅಕ್ಕಲಂಕರಿಗೆ, ಅಣ್ಣ ನೀ ಭಾಳ ಬುದ್ಧಿವಂತ ಇದೆಯಾ, ಭಾಳ ಶಾಣೆ ಇದೆಯಾ, ಒಂದು ಸಲ ಹೇಳಿ ನಿಂಗೆ ಅರ್ಥ ಆಗುತ್ತೆ ಎಲ್ಲವುದುವೆ. ಅದರಿಂದ ಧರ್ಮ ರಕ್ಷಣೆ ಮಾಡೋಕ್ಕೆ ನೀ ಬದುಕು, ಹೋಗು ಈ ಕೆರೆ ಒಳಗಡೆ ಬಚ್ಚಿಟ್ಟು, ನಾ ಈ ಅಗಸನ ಕರ್ಕೊಂಡು ಓಡ್ತೀನಿ. ಅಗಸನ್ ಹೇಳ್ದ, ಎಲ್ಲರೂ ಬರ್ತಾ ಇದ್ದೆ, ಸೈನಿಕರು ಬರ್ತಿದ್ದಾರೆ, ಸಿಕ್ಕಿದವ್ರನ್ನೆಲ್ಲ ಕೊಲ್ತಾ ಇದ್ದಾರೆ, ಓಡು 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 ಅಂತೇಳಿ ಇವರು ಆ ತಾವರೆ ಎಲೆ ಒಳಗಡೆ ನೀರಲ್ಲಿ ಬಚ್ಚಿ ಕೂತ್ಕೊಳ್ಳೋ ಅಭ್ಯಾಸ ಇರುತ್ತಲ್ಲ, ನೀರಲ್ಲೆಲ್ಲ ತಪಸ್ಸು ಮಾಡ್ತಾರಲ್ಲ, ಹಾಗೆ ಅಕ್ಕಲಂಕರು ಕೂತ್ಬಿಟ್ರು. ನಿಖಲಂಕರು ಅಗಸನ್ನು ಕರ್ಕೊಂಡು ಹೊಟ್ಟೋದ್ರು. ಅವ್ರೇನು ತಿಳ್ಕೊಂಡ್ರು, ಈ ಅಗಸನೇ ಅಣ್ಣ ತಮ್ಮಂದರು ಅಂತ ತಿಳ್ಕೊಂಡು ಅವರನ್ನು ಅಕ್ಕಲಂಕರನ್ನು ನಿಖಲಂಕರನ್ನು ಮತ್ತು ಅಗಸರನ್ನ ಕಟ್ ಹಾಕ್ಬಿಟ್ರು. ಧರ್ಮಕ್ಕೋಸ್ಕರ ಪ್ರಾಣನೇ ಕೊಟ್ಬಿಟ್ರು ಅವರು. ಅಣ್ಣ ಉಳಿಸಿದ್ಮೇಲೆ ಅಣ್ಣ ಉಳ್ಕೊಂಡ್ರು. ಅವರೆಲ್ಲ ಇಬ್ಬರನ್ನು ಕೊಂದ್ವಿ ಅಂತ ತಿಳ್ಕೊಂಡು ಅವರೆಲ್ಲ ವಾಪಸ್ ಹೋದ್ಮೇಲೆ ಅಕ್ಕಲಂಕರು ಮತ್ತೆ ವಾಪಸ್ ದಕ್ಷಿಣದ ಕಡೆಗೆ ಬಂದು ಇದು ಮಾಡಿರು. ಹಿಮಶೀತಲ ನಗರ ಅಂತ ಹೇಳಿ ಒಂದು ಇದು, ಅಲ್ಲಿಯ ಇದಕ್ಕೆ ಹೋಗ್ತಾನೆ. ಅವನು ಬೌದ್ಧ ದೊರೆ. ಆವಾಗ ಚರ್ಚೆ ಆಗುತ್ತೆ, ಅಲ್ಲಿ ಇದಾಗತ್ತೆ, 6 ತಿಂಗಳ ಕಡೆ ವಾದ ಆಗುತ್ತೆ. ಅವರು ಒಂದು ದೇವಿನ ಮಡಿಕೆನಲ್ಲಿ ಇದು ಮಾಡಿಬಿಟ್ಟು, ಅವರ ಬೌದ್ಧ ಧರ್ಮದ ದೇವಿಯನ್ನು ಇವರೆಲ್ಲ ಹೇಳ್ತಾರಲ್ಲ ಪದ್ಮಾವತಿ ಅಂತೆಲ್ಲ ನಮ್ಮಲ್ಲೂ ಹೇಳ್ತಾರೆ ಶಾಸನ ದೇವಿ, ಹಾಗೆ ಆ ದೇವಿಯನ್ನು, ಬೌದ್ಧ ದೇವಿಯನ್ನು ಮಡಿಕೆ ಒಳಗಡೆ ಆಹ್ವಾನ ಮಾಡಿ ಪರ್ದೆ ಹಿಂದಿಯಿಂದ ಪ್ರಶ್ನೆ ಕೇಳ್ತೀವಿ ಅಂತ. ಆಯಿತು ಕೇಳು, ಎಲ್ಲಿಂದ ಬೇಕಾದ್ರೂ ಕೇಳು ಅಂದರು ಅಕ್ಕಲಂಕರು. ಪರ್ದೆ ಹಿಂದ್ಗಡೆ ಒಂದಿನ ಇದಾಯಿತು. ಅವಾಗ ಅವರು ಯಾಕೆ ಹೀಗಾಗ್ತಿದೆ, 6 ತಿಂಗಳಾದರೂ ಯಾಕೆ ವಾದ ಮುಗೀತಿಲ್ಲ ಅಂಥೇಳಿ ಇದು ಮಾಡಿದಾಗ ಚಕ್ರೇಶ್ವರಿ ಪ್ರತ್ಯಕ್ಷ ಆಗ್ತಾಳೆ. ಹಿಂದೆ ಗಡಿಗೆ ಒಳಗಡೆ ಮಣ್ಣಿನ ಗಡಿಗೆನಲ್ಲಿ ಅವರು ತಾರಾದೇವಿನ ಆಹ್ವಾನ ಮಾಡಿಟ್ಟಿದ್ದಾರೆ. ದೇವತೆಗಳು ಹೇಳಿದ ಪ್ರಶ್ನೆನ 2 ಸಲ ಹೇಳಲ್ಲ, ಒಂದೇ ಸಲ. ಮತ್ತಿನ್ನೊಂದು ಸಲ ಅವರು ಹೇಳೋದಿಲ್ಲ. ನೀನು ನಾಳೆ ಮತ್ತೆ ಪ್ರಶ್ನೆಯನ್ನು ಹೇಳು ಅಂತ ಕೇಳು, ಆವಾಗ ನಿನಗೆ ಇದಾಗತ್ತೆ, ಜಯ ಆಗುತ್ತೆ. ಆಮೇಲೆ ಹೊರಟೋಗ್ತಾಳೆ. ಹೋಗಿ ಕಡೆ ಮಾರನೇ ದಿನ ಇದಾಗುತ್ತೆ. ಆವಾಗ ಆ ಪ್ರಶ್ನೆಗಳು ಕೇಳ್ತಾ ಇದ್ದ ಗಡಿಗೆ 1-2 ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದು ಸಲ ಪ್ರಶ್ನೆಯನ್ನು ಹೇಳು ಅಂತಾರೆ. ಆದರೆ ಅದು 2ನೇ ಸಲ ಪ್ರಶ್ನೆ ಹೇಳಲ್ಲ. ಆಗ ಪರ್ದೆ ತೆಗೆದು ಆ ಘಟ್ಟವನ್ನು ಒಡೆದು ಹಾಕಿ, ಆ ಮಡಿಕೆಯನ್ನು ಒಡೆದು ಹಾಕಿ ಆಮೇಲೆ ಅದರಲ್ಲಿ ಗೆಲುವನ್ನು ಪಡ್ಕೊತಾರೆ. ಅದನ್ನೆಲ್ಲಿ ಹೇಳ್ತಾರೆ, जिन्होंने गड़े में बैठी हुई माया देवी की बात ही बात में चुप कर दिया. ಗಡಿಗೆಯಲ್ಲಿ ಕೂತಿದ್ದಂಥ ಯಾರ್ದೋ ಚಪ್ಪಲಿ ಹೊತ್ಕೊಂಡು ಹೋಯ್ತು. हरा दिया और संसार में जैन धर्म की ध्वजा फहराकर प्रभावना की. ಈ ರೀತಿ ಅವರನ್ನು ಸೋಲಿಸಿ ಬೌದ್ಧರನ್ನು ಸಮಂತಭದ್ರಾಚಾರ್ಯರು, ಅಕ್ಕಲಂಕ ಸ್ವಾಮಿಗಳು ಇಡೀ ದೇಶದಿಂದ ಓಡಿಸ್ಬಿಟ್ರು. ಅದಕ್ಕೆ ಭಾರತದಲ್ಲಿ ಬೌದ್ಧ ಧರ್ಮ ಇಲ್ಲ, ಇವಾಗ ಬಹಳ ಕಡಿಮೆ ಇದ್ದಾರೆ. ಈಚೆಗೆ ನೇಪಾಳದಿಂದ ಅಲ್ಲಿಂದ ಇಲ್ಲಿಂದ ಪೂಜೆಗೆ ಅದಕ್ಕೆ ಇದಕ್ಕೆ ಮಾರಾಟ ಮಾಡೋಕ್ಕೆ, ಸ್ವೆಟರು ಅದು ಇದು ಮಾರಾಟ ಮಾಡೋಕ್ಕೆ ಅಂಥೇಳಿ ಬಂದವರು ಇವಾಗಿದ್ದಾರೆ. ಇಲ್ಲಿದ್ದರೆ ಬೌದ್ಧ ಧರ್ಮ ಭಾರತದಲ್ಲಿ ಉಳಿಲಿಲ್ಲ. ಪ್ರಭಾವನಾಕಿ ಪ್ರಭಾವನರು ಅಂತಹ ಅಕ್ಕಲಂಕ ಸ್ವಾಮಿಗಳಿಗೆ ನನ್ನ ನಮಸ್ಕಾರ. ಜಿನಸೇನ ಯತಿರ್ಧೀಯ ಜಿನಸೇನ ಕೃತಂ ಮರಂ ಪುರಾಣ ಪುರುಷಾರ್ಥ ಪುರಾಣಂ ಯೇನ ಧೀಮತಾಂ. ಜಿನಸೇನ ಯತಿ ಕಿ ಜೈ ಹೋ. ಜಿನಸೇನ ಆಚಾರ್ಯ ಜಿನಸೇನರಿಗೆ
ಭಗವಜ್ಜಿನ ಅಷ್ಟೋತ್ತರ ಸಹಸ್ರನಾಮ ಇಬ್ಬರು ಅಂತ ಹೇಳ್ತೀವಲ್ಲ, ಅಷ್ಟು ಸಹಸ್ರನಾಮ ಬರೆದವ್ರು ಇವರೇ ಜಿನಸೇನರು. ಇವರು ಜೀವನದಲ್ಲಿ ಅರಿವೇನೇ ತೊಟ್ಟಿಲ್ಲಂತೆ. 8 ವರ್ಷದ ಹುಡುಗ ಇರ್ಬೇಕಾದ್ರೆ ದೀಕ್ಷಾ ತೊಗೊಂಡಂತೆ. ಆಗಿನ ಕಾಲದಲ್ಲಿ ಮಕ್ಕಳಿಗೆ ಅರಿವೆ ಹಾಕ್ತಾ ಇರಲಿಲ್ಲ, ಹಾಗೆ ಬಿಡೋರು. 8 ವರ್ಷದವರು ಹಾಗೆ ಇದ್ದರು. ಯಾರೋ ಮಹಾರಾಜಿ ಬಂದರು, ಅವ್ರಿಗೆ ಮಾಡಿ ಹೊರಟೋದ್ರು. ಜೀವನದಲ್ಲಿ ಒಂದು ದಿನವೂ ಅರಿವೇನೇ ಹಾಕ್ಕೊಳ್ಳಿಲ್ಲ. ಇನ್ನೊಬ್ಬರು ಅಂತೆ ವಿಶಾಖಾಚಾರ್ಯರು ಅಂತ ಹೆಸರು ಬಂತಲ್ಲ, ವಿಶಾಖಾಚಾರ್ಯ ಅಂತ, ಅವರು ಕೂಡ ಜೀವನದಲ್ಲಿ ಅರಿವೇನೇ ಹಾಕಿಲ್ಲ. ಅವರಿಬ್ಬರೂ ಚಿಕ್ಕದಲ್ಲಿ 8 ವರ್ಷಕ್ಕೆ ದೀಕ್ಷಾ ತಗೊಂಡು ಹೋದವರು. ಜಿನಸೇನಾಚಾರ್ಯರು ವಾಸ್ತವ में जिनसेन है, ನಿಜವಾಗ್ಲೂ ಜಿನ. ಸಮ್ಯಕ್ ದೃಷ್ಟಿ ಆದಿಮೆ ಮುಖ್ಯ है, ಸಮ್ಯಕ್ ದರ್ಶನದಲ್ಲಿ ಅದರಲ್ಲಿ ಅವರು ಮುಖ್ಯರಿದ್ದಾರೆ. ತಥಾ ಸರಸ್ವತಿಗೆ ಮಂದಿರೆ, ಮತ್ತು ಸರಸ್ವತಿ ಜ್ಞಾನ ಅನ್ನೋದು ಅವರಲ್ಲಿ ತುಂಬಿದೆ. ಅವರು ಪುಣ್ಯ ಪುರುಷೋಂಕೆ ರಿಚ್ಚತಿರಿತೋಂಕ ಆದಿಪುರಾಣ ಚರಿತೆಯನ್ನು ಗೂಂತ್ಕರ ಬರೆದು ಅತಾಹ ಪುರಾಣ ಸಮುದ್ರಕ್ಕೂ ಜನ್ಮದಿಹ ಏನು ಮಾಡಿರೋ ಪುರಾಣ ಪುರುಷ ಕಥೆಯನ್ನು ಬರೆಯುವಂಥ ಪದ್ಧತಿಯನ್ನು ಮುಂದುವರಿಸಿರು. ಅವರಿಗೆ ನನ್ನ ನಮಸ್ಕಾರ. ಗುಣಭದ್ರ ಬದಂತೋತ್ರ ಭಗವಾನ್ ಭಾತು ಭೂತಲೆ ಪುರಾಣಾದ್ರೌ ಪ್ರಕಾಶಾರ್ಥಂ ಏನು ಸೂರ್ಯಾಯಿತಂ ಲಘು ಹೇಳ್ತಾರೆ. ಈ ಜಿನಸೇನಾಚಾರ್ಯರ ಶಿಷ್ಯರು ಗುಣಭದ್ರಾಚಾರ್ಯರು. ಈ ಗುಣಭದ್ರಾಚಾರ್ಯರು ಯಾವ ಜಿನಸೇನಾಚಾರ್ಯರ ಸಮಾಧಿ ಆಯಿತು, ಆದಿಪುರಾಣ ಬರೆದಿಟ್ಟು ಹೋಗಿದ್ದರು. ಇನ್ನು 23 ಜನ ಪುರಾಣ ಬರಿಬೇಕಲ್ಲ, ಒಬ್ರದ್ದೇ ಪುರಾಣ ಆಗಿತ್ತು. ಆವಾಗ ಅದನ್ನು ಪೂರ್ಣ ಮಾಡಿದವು. वे गुणभद्र बदंत मेरी सहायता करे, जो भद्र बदंती आचार्य जो पुराण रूप पहाड़ पर प्रकाश डालने के लिए सूरज के तुल्य है. ಪುರಾಣಗಳು ಎಲ್ಲ ತೀರ್ಥಂಕರ ಪುರಾಣ ಮಹಾಪುರುಷರ ಪುರಾಣಗಳ ಮೇಲೆ ಪ್ರಕಾಶವನ್ನು ಬೀರೋದಕ್ಕೆ ಹೇಗಿದ್ದಾರೆ? ಸೂರಜ್ಗೆ ಸಮಾನ ಹೇ, ಸೂರ್ಯಕ್ಕೆ ಸಮಾನ ಹೇ, ಸೂರ್ಯನಂತಿದ್ದಾರೆ. ಉನ್ಕಿ ಪುರಾಣ ಕೋ ದೇಖಕರ್, ಅವರ ಪುರಾಣವನ್ನು ನೋಡಿ, ತಥಾ ಅನ್ಯ ಸಂಸಾರ ಪ್ರಸಿದ್ಧ ಕಥಾ के आधार पर यह पांडव पुराण नाम ग्रंथ लिखा जाता है. ಅವರ ಗುಣಭದ್ರಾಚಾರ್ಯರು ಬರೆದಂತಹ ಪುರಾಣಗಳನ್ನು ಮತ್ತು ಬೇರೆ ಬೇರೆ ಮೊದಲು ಬರೆದಿದ್ದರಲ್ಲ ಪುರಾಣಗಳನ್ನ, ಅವುಗಳ ಕಥೆಗಳ ಆಧಾರದ ಮೇಲೆ ಈ ಪಾಂಡವ ಪುರಾಣವನ್ನು ನಾನು ಬರಿತಾ ಇದ್ದೀನಿ ಅಂತ ಶುಭತಂತ್ರ ಅಂತ ಹೇಳಿ. ಇಸ್ಕಾ ದೂಸರಾ ನಾಮ್ ಭಾರತ್ ಯಾ ಮಹಾಭಾರತ್ ಹೇ. ಇದರ ಇನ್ನೊಂದು ಹೆಸರೇನು? ಭಾರತ ಅಥವಾ ಮಹಾಭಾರತ. ಪಾಂಡವ ಪುರಾಣದ ಇನ್ನೊಂದು ಹೆಸರು ಮಹಾಭಾರತ ಇದೆ. तत्पुराणार्थमालोक्य धृत्वा सारस्वतं श्रुतं मानसे पाण्डवानां हि पुराणं भारतं ब्रुवे. पुराणाब्धिः क्व गम्भीरः क्व मेत्र धीषणा लघु अतोतिस्साहसं मन्ये सर्वजर्जरदायकं. ಏನು ಹೇಳ್ತಾರೆ? इतना भारी गहरा यह पुराण समुद्र कहा. ಇಷ್ಟೊಂದು ವಿಶಾಲವಾದಂತಹ ಕಥೆಯಾಗರ. ಎಷ್ಟು ಕತೆ ಹೇಳಿದಾರಂತೆ ಗೊತ್ತಾ ಮಹಾವೀರ ಸ್ವಾಮಿ? ಒಬ್ಬರು ಮೈಸೂರು ಯೂನಿವರ್ಸಿಟಿ ಇದೆ, ದೊಡ್ಡ ಕಾಲೇಜ್. ಆ ಕಾಲೇಜಿನ ಒಬ್ಬರು ಕನ್ನಡ ಇದ್ದಿದ್ದರು, ಸುಬ್ರಹ್ಮಣ್ಯಂ ಅಂತೇಳಿ. ಅವರು ಬರೆದಿದ್ರು ಒಂದು ಜೈನ ಕಥಾಕೋಶ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ ಕಥಾಕೋಶ ಪುಸ್ತಕದಲ್ಲಿ ಮೊದಲು ಪೀಠಿಕೆ ಬರೀತಾರಲ್ಲ ಅದರಲ್ಲಿ ಬರೆದಿದ್ದಾರೆ. ಕತೆಗಳ ನಾಯಕ ಯಾರಪ್ಪ ಅಂದರೆ ಮಹಾವೀರ ಸ್ವಾಮಿ. ಎಷ್ಟು ಕತೆ ಹೇಳಿದರೆ 3 ಕೋಟಿ ಕತೆ ಹೇಳಿದಾರಂತೆ. ಎಷ್ಟು? ಲಕ್ಷ ಅಲ್ಲ, ಒಳಗೆ 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 ಒಂದು ಜೀವದ್ದೇ 10 ಜನ್ಮದ ಕತೆ, ಹಿಂದಿಂದು ಮುಂದಿಂದು ಎಲ್ಲ ಸೇರಿಸ್ಕೊಂಡು ಹಾಗೆ ಒಂದೊಂದೇ ಕತೆ ಒಳಗೆ ಹಾಗೆಲ್ಲ ಸೇರಿ ಸೇರಿ ಯಾವಾಗ ಮುಗಿಸ್ಬೇಕು? ಆದರೆ ನಮಗೆ ಸಂಸಾರಿ ಜೀವ ಇದ್ದೀವಿ, ನಮಗೆ ಇದೆಲ್ಲ ಕತೆ ಬಿಟ್ಟು ಈ ಸಂಸಾರದ ಕತೆನೇ ಪ್ರೀತಿ ಆಗುತ್ತೆ. ಒಂದೊಂದು ಕತೆ ಪೂರ್ತಿ ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ಜನ್ಮದಲ್ಲಿ ಸಾಧ್ಯ ಇಲ್ಲ ನಮಗೆ. ಆದರೆ 3 ಕೋಟಿ ಕತೆ, ಎಷ್ಟು ಕತೆ ಹೇಳಿದಾರಂತೆ. ಅದಕ್ಕೆ ಮಹಾನಾಯಕ ಅಂತ ಅವ್ರಿಗೆ ಇವರು ಏನು ಹೇಳ್ತಿದ್ದಾರೆ? ಎಷ್ಟು ದೊಡ್ಡದು ಈ ಪುರಾಣ ಅನ್ನೋ ಸಮುದ್ರ. ಅವ್ರು ಇಷ್ಟೇ ತಾಹ ಲೇನೇಕ ಸರ್ವತಾ ಅಸಮರ್ಥ ಮೇರಿ ತುಚ್ಚ ಬುದ್ಧಿ ಕಹ. ನನ್ನ ಬುದ್ಧಿ ಇದರ ಒಳಗೆ ಇಳಿಯುವಷ್ಟು ಶಕ್ತಿಯನ್ನು ಹೊಂದಿಲ್ಲ. ಇನ್ನು ದೋನೋಗೆ ಕುಚ್ ಬಿ ಬರಾಬರಿ ನಹಿ.
ಇದೆರಡು ಮುಂದೆ ಒಂಚೂರು साम्यते जोते ಅನ್ನೋದು ಆಗೋಲ್ಲ. तो भी आದರೂ ಕೂಡ इस ग्रंथराज के कहने का मैंने जो साहस किया है वह मेरा अति साहस है. ಆದರೂ ಇದರಲ್ಲಿ ಒಂಚೂರು ಏನೋ ನಾನು ಹೇಳಬೇಕು ಅಂತ ಪ್ರಯತ್ನ ಮಾಡಿಲ್ಲ, ಅದು ನನ್ನ ದೊಡ್ಡ ಸಾಹಸ ಇದೆ ಅಂತಾನೆ. ಚಿನ್ನಸೇನಾದಯೋ ಭೂಭನ್ ಕವಯಃ ಶಾಸ್ತ್ರಪುರಾಣ ಪಾರಗಾಃ तदङ्घ्रिस्मरणानन्दात् करिष्ये तत्कथां परां यथा मोको विविक्षुः संयाति हास्यं जगत्त्रये तथा शास्त्रं विविक्षुः सन् लोकेऽहं हास्यभाजनम्. ಏನು ಹೇಳ್ತಾರೆ, इसे देखकर लोग हंसेंगे तो सही. ಇದು ನೋಡೋಣ, ಈಗ ಯಾರಿಗೆ 1 kg ಎತ್ತಕ್ಕಾಗಲ್ವೋ ಅವನು ಬಂಡೆ ಎತ್ತಕ್ಕೆ ಹೋದ್ರೆ ನೋಡಿ ನಗಲ್ವಾ? 1 kg ಅಕ್ಕಿ ಅಂಥದ್ದನ್ನೇ ಎತ್ತಕ್ಕಾಗಲ್ಲ, ಶಕ್ತಿ ಇಲ್ಲ. ಅವನು ಒಂದು ಬಂಡೆ ಎತ್ತಿಡಕ್ಕೆ ಹೋಗ್ತೀನಿ ಅಂದರೆ ನೋಡಿ ನಗ್ತಾರಲ್ಲ ಜನ, ಹಾಗೆ ನನ್ನನ್ನು ನೋಡಿ ನಗುತ್ತಾರೆ. ಪರಂತು ಫಿರ್ ಬಿ ಆದರೂ ಕೂಡ ಶಾಸ್ತ್ರ ಪಾರಂಗತ ಪುರಾಣೆ ಜಿನಸೇನ್ ಆದಿ ಮಹಾಕವಿಯೋं का ಸ್ಮರಣ करने से, ಆದರೂ ಕೂಡ ಹಿಂದಿನ ಎಲ್ಲ ಜಯಸೇನ ಜಿನಸೇನ ಗುಣಭದ್ರ ಅವರೆಲ್ಲರ ಸ್ಮರಣೆ ಮಾಡಿದ ಮುಜಿ ಜೋ ಪುಣ್ಯ ಲಾಭ ಹುआ है, ಅವರ ನಾಮಸ್ಮರಣೆಯಿಂದ ನನಗೆ ಯಾವ ಪುಣ್ಯ ಸಿಕ್ಕಿದೆಯಲ್ಲ ಉಸ್ಕೆ ಬಲಸೆ, ಆ ಬಲದಿಂದ ಮೈ ಇಸ್ ಗ್ರಂಥ ಸಮುದ್ರನೇ ಅವಗಾಹನ ಕರ್ತಾ ಹೋ, ನಾನು ಈ ಗ್ರಂಥ ಅನ್ನೋ ಸಮುದ್ರದಲ್ಲಿ ಮುಳುಗುತ್ತಾ ಇದ್ದೀನಿ. ಇಸ್ಕೆ ಲಿಖನೆ ಕಾ ಸಾಹಸ ಕರ್ತಾ, ಇದನ್ನು ಬರೆಯುವಂತಹ ಸಾಹಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತೇನೆ. ಯಥಾ ಜಿಗಮ್ಯಶುಃ ಪಂಗುರ್ಮೇರುರ್ಮೂರ್ಧಾನಮುನ್ನತಂ ವಿಹಸ್ಯತೆ ಜನೈ ಶಾಸ್ತ್ರಂ ಚಿಕೀರ್ಷಶ್ಚಾಹ ಮಂಜಸಾ. ಹೇಗೆ बोलने की इच्छा करने वाले गूंगे और भारी ऊंचे सुमेरु पर्वत पर चढ़ने जाने की इच्छा करने वाले पंगु पुरुष की लोग हंसी उड़ाते. ಮೂಕ ಇದ್ದಾನೆ, ಅವನು ಮಾತಾಡೋ ಪ್ರಯತ್ನ ಮಾಡ್ತಾನೆ. ಕುಂಟ ಇದ್ದಾನೆ, ಅವನು ಮೇರು ಪರ್ವತ ಹತ್ತಕ್ಕೆ ಇಚ್ಛೆ ಪಡ್ತಾನೆ. ಅದನ್ನು ಕೇಳಿದರೆ ಯಾರಂತಾರೆ, ಹುಚ್ಚಿದೆ ಇದು ಅಂತಾರೆ ಅಲ್ವಾ, ಹಾಸ್ಯ ಮಾಡಿ. ಉಸಿ ಥರ ಇದೇ ರೀತಿ ಇಸ್ ಅತಿ ಸಾಹಸಕ್ಕೆ ಲಿಯೇ ವೇ ಮೇರಿ ಬಿ ಹಸಿ ಉಡಾವೆ, ಅವರು ನನ್ನನ್ನು ವಿದ್ವಾನರೇನಿದ್ದಾರಲ್ಲ ಪಂಡಿತರಾದವರು, ಅವರು ನನ್ನ ಸಾಹಸವನ್ನು ನೋಡಿ ಅವರು ನಗಬಹುದು. कोई नई बात नहीं है, अदेन दೊಡ್ಡ ವಿಷಯ ಅಲ್ಲ. ಅಥವಾ जैसे एक दुबली पतली गाय की दूध पिलाकर अपने बछड़े को पालने का भरसक प्रयत्न करती है, वैसे ही यद्यपि मैं अल्पज्ञ हूँ तो भी अपनी शक्ति के अनुसार इसके लिखने का प्रयत्न करता हूँ. ಹೇಗೆ ಅತ್ಯಂತ ಬಡಕಲಾಗಿರುತ್ತೆ ಅಂಥ ಆಕಳ ಹಾಲನ್ನು ಕುಡಿಸಿ ನಮ್ಮ ಮಕ್ಕಳನ್ನ ಶಕ್ತಿವಂತರನ್ನು ಮಾಡ್ತೀವಿ. ಆಕಳ ಹಾಲು ಕುಡಿದ್ರೆ ಮಕ್ಕಳು ಶಕ್ತಿಯಾಗಿರ್ತಾರೆ ಅಂತಲ್ಲ ಮಾಡ್ತೀವಿ ಅಂತ ಪ್ರಯತ್ನ ಮಾಡ್ತಾರೋ, ಹಾಗೆ ನಾನು ನನ್ನ ಶಕ್ತಿ ಕಡಿಮೆ ಇದ್ದರೂ ಕೂಡ ಈ ಗ್ರಂಥವನ್ನು ಬರೆಯುವಂಥ ಪ್ರಯತ್ನನ ಮಾಡ್ತೀನಿ ಅಂತ ಆಚಾರ್ಯ ಶಿವಚಂದ್ರರು ಹೇಳ್ತಾ ಇದ್ದಾರೆ. ಯತೇಹಂ ಚ ಯಥಾಪ್ಯತ್ರ ಶಾಸ್ತ್ರಂ ಕರ್ತುಮಶಕ್ತಿತಃ ಕ್ಷೀಣಾದೇನುರ್ಯಥಾ ವತ್ಸಂ ಪಾತಿ ದುರ್ಧ ಪ್ರಧಾನತಃ पूर्वाचार्यकृतार्थस्य प्रकाशनविधौ यते प्रज्ञप्रकाशितं ह्यर्थः दीपः किं न प्रकाशयेत्. इस ग्रंथ में जो कुछ भी लिखा जाएगा उसमें यद्यपि पुराने महर्षियों की कृति से कोई नयापन ना होगा तो भी इसकी उपादेयता में किसी कमी न आएगी, क्योंकि दीपक सूरज के द्वारा प्रकाशित पदार्थों को ही प्रकाशित करता है और तब भी वह उपादेय है. ಏನು ಹೇಳ್ತಾರೆ, ಇದರಲ್ಲಿ ಹೊಸ ಮಾತೇನೂ ಇಲ್ಲ. ಹಿಂದಿನ ಪುರಾಣ ಬರೆದಂಥ ಆಚಾರ್ಯರಿಂದ ಅವ್ರು ಏನು ಬರೆದಿದ್ದಾರೋ ಅದನ್ನೇ ಹೇಳ್ತೀನಿ, ಹೊಸದೇನೂ ಹೇಳ್ತಿಲ್ಲ. ಆದರೂ ಕೂಡ ಇದು ಉಪಾದೇಯ, ಇದನ್ನು ಓದೋದು ಯೋಗ. ಯಾಕೆಂದರೆ ಸೂರ್ಯನ ಬೆಳಕಲ್ಲಿ ಏನೇನು ಕಾಣ್ತಾ ಇದೆ, ಸಂಜೆ ರಾತ್ರಿ ದೀಪನೂ ಅದನ್ನೇ ತೋರಿಸುತ್ತಲ್ವಾ. ಸೂರ್ಯ ತೋರಿಸ್ದಲ್ಲೇ ಇರೋದನ್ನ ಏನಾದ್ರು ತೋರಿಸುತ್ತಾ? ಇಲ್ಲ ಅಲ್ವಾ. ಹಾಗೆಯೇ ಆದರೂ ಆ ದೀಪದಲ್ಲಿ ಆ ವಸ್ತು ಕಂಡಾಗ ನಮಗೆ ಕತ್ಲೆನಲ್ಲಿ
ಇಲ್ಲ ಇಟ್ಟಿದ್ದೆ ಸಿಕ್ತು ಅಂತ ಸಂತೋಷ ಆಗುತ್ತೆ. ಹಾಗೆ ಇದರಿಂದ ನಿಮಗೆ ಸಂತೋಷ ಸಿಗತ್ತೆ. ಉಪಾದೇಯ ಹೋತಾ ಹೇ ಅಂತ ಹೇಳ್ತಿದ್ದಾರೆ. ವಕ್ರಾಕೂತಾಸ್ತು ಬಹವಃ ಕವಯೋನ್ಯೇ ಸ್ವಭಾವತಃ ಸ್ವಲ್ಪಾ ಯಥಾ ಪಲಾಶಾಢ್ಯ आम्रद्याश्च त्रिविष्टपे। यद्यपि संसार में पलाश आदि के निस्सार और निरर्थक वृक्षों के समान खोटे स्वभाव वाले कवि बहुत है और आम आदि उत्तम वृक्षों के समान उत्तम स्वभाव वाले कम, तो भी कितने ही सत्पुरुष आप तक मौजूद है जो सोने में से मैल को साफ करने वाली आग की भांति कविता के दोषों को छोड़कर उसके गुणों पर ही दृष्टि देते हैं और उसका आदर करते हैं। संति संतक्यन्नोत्र काव्यदूषणवारकाः स्वर्णमलं यथा नित्यं शोधयन्ति धनञ्जयाः। ಹೇಗೆ ಬೆಂಕಿ ಹಾಗೆ ಈ ಲೋಕದಲ್ಲಿ ನಿಸ್ಸಾರವಾದ ಮರಗಳು, ನಮ್ಮ ಮುತ್ತುಗದೆಲೆ ಅದು ಇದು ಅಂತ ಇದೆ, ಎಷ್ಟೊಂದು ಮರಗಳಿವೆ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗೆಯೇ ಮಾವಿನ ಹಣ್ಣಿನಂತಹ ಉಪಯೋಗಕ್ಕೆ ಬರುವಂಥವರು ಮರಗಳು ಇವೆ. ಹಾಗೆಯೇ ಈ ಲೋಕದಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಆ ಒಳ್ಳೆಯವರು ಏನು ಮಾಡ್ತಾರೆ, ಇದರಲ್ಲಿರೋ ಕೆಟ್ಟದ್ದನ್ನೆಲ್ಲ ಬಿಟ್ಟು ಬರೀ ಒಳ್ಳೆಯದನ್ನೇ ತಗೋತಾರೆ. ಹಾಗೆ ಇದಾಗತ್ತೆ ಅಂತ ಹೇಳಿ ನಂಬಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಸಂತಶ್ಚ ಸ್ವಭಾವೇನ ಪರಾರ್ಥಂ ದೂಷಯಂತ್ಯಹೋ ದಿವಾಂಧಾ ದ್ವಾದಶಾತ್ಮಾನಂ ಯಥಾ ದೂಷಣದೂಷಿತಾಃ. ವನ್ನಯೋಧಾಃ ಕಾನೂನಂ ತೃಷಾ ದುಃಖನಿವಾರಕಾಃ ಸ್ವರ್ಣಮಲಂ ಯಥಾ ನಿತ್ಯಂ ಸಂತಃ ಸಂತಿ ನ ಭೂತಲೇ. ಅಂದರೆ ಯಥಾ ಮಥಾ ನ ಜಾನಂತಿ ಹೇಯ ವಿವೇಚನಂ ತಥಾ ಕಲಾಃ ಕಲಂ ಲೋಕಂ ಕುರ್ವಂತಿ ಖಲು ಕೇವಲಂ. ಏನು ಹೇಳ್ತಾರೆ, ಹಾಗೆ असत्पुरुषों का स्वभाव ही ऐसा होता है कि वे सूरज को दोष देने वाले उल्लू पक्षी की तरह दूसरों की कृति को दोष ही दोष दिया करते हैं. ಗೂಬೆ ಏನು ಮಾಡುತ್ತೆ, ಸೂರ್ಯ ಅವನೆಲ್ಲಿದ್ದಾನೆ ನಾವು ಯಾವತ್ತೂ ನೋಡೇ ಇಲ್ಲ ಅನ್ನತ್ತೆ. ಬೆಳಗರ್ಕು ಕಾಕೊಂಡಿರುತ್ತೆ, ಸೂರ್ಯ ಬರ್ತಾನೆ ಸೂರ್ಯ ಬರೋಷ್ಟೊತ್ತಿಗೆ ಮಲ್ಕೊಂಬಿಡುತ್ತೆ. ಮತ್ತು ಸೂರ್ಯ ಮುಳುಗಿದ ಮೇಲೆ ಅದು ಕಣ್ಣು ತೆಗೆಯೋದು. ಆ ಸೂರ್ಯ ಬಂದಾಗ ಕಣ್ಣು ಮುಚ್ಕೊಂಡಿದ್ದಕ್ಕೆ ಸೂರ್ಯ ಹೇಗಿದ್ದಾನೆ ಅಂತ ಹೆಂಗೆ ಗೊತ್ತಾಗಕ್ಕೆ ಸಾಧ್ಯ? ಹಾಗೆ ದುಷ್ಟು ಜನರು ಏನು ಮಾಡ್ತಾರೆ, ಒಳ್ಳೆಯ ಕಥೆನಲ್ಲೂ ಕೂಡ ಕೆಟ್ಟದ್ದನ್ನೇ ಹುಡುಕ್ತಾರೆ, ಕೆಟ್ಟದ್ದನ್ನೇ ಹೇಳ್ತಾರೆ. ಉನ್ಹೇ ಗುಣತ್ತು ಸೂझते ही नहीं, ಅವರಿಗೆ ಒಳ್ಳೆ ಗುಣ ಕಾಣೋದೇ ಇಲ್ಲ, ತಿಳಿಯೋದೇ ಇಲ್ಲ. क्योंकि उनका स्वभाव ही उस आग की तरह है जो जलाकर दाह पैदा करती है. ಅದು ಹೇಗಿದೆಯಪ್ಪ ಅವ್ರ ಗುಣ ಅಂತಂದರೆ, ಬೆಂಕಿ ಉರಿದು ದುಃಖ ಕೊಡುವಂತಹ स्वभावरंती. और सत्पुरुषों का स्वभाव उन मेघों के समान होता है जो निरपेक्ष भाव से लोगों को ठंडा और मीठा जल पिलाकर उनकी प्यास को बुझा देते. सज्जनर गुण ಹೇಗಿದೆ, ಆ ಕರಿ ಮೋಡದ ಹಾಗಿದೆ. ಅದೇನು ಮಾಡುತ್ತೆ, ಸ್ವಚ್ಛವಾದ ಮತ್ತು ಸಿಹಿಯಾದಂತಹ ನೀರನ್ನು ಕೊಟ್ಟು ಜನರ ಬಾಯಾರಿಕೆಯನ್ನು दूर ಮಾಡುತ್ತೆ. ಆಗ್ತದೆ. दुष्ट पुरुष मत वाले पुरुष के समान होते हैं. मत वाले ಅಂದರೆ अहंकारी मनुष्य ಹಾಗೆ ಇರ್ತಾರೆ. वे कभी हेय उपादेय और हित अहित का विचार नहीं करते. ಅವರು ಯಾವತ್ತೂ ಹಿತ ಅಹಿತ ಉಪಾದೇಯ ಹೇಯ ಅಂದರೆ ತಿಳಿಬೇಕಾದ್ದು ತಿಳಿಬಾರದ್ದು, ಒಳ್ಳೆಯದು ಕೆಟ್ಟದ್ದು ಯಾವುದನ್ನು ಯೋಚನೆ. किंतु अपने दुष्ट स्वभाव से सारे संतर को दुष्ट बना डालने का चेष्टा में लगे रहते हैं. ಯಾವಾಗಲೂ ಈ ಲೋಕನೂ ಕೆಟ್ಟದ್ದನ್ನೇ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಇಷ್ಟಕ್ಕೆ ಸಾಕು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.
ಇನ್ನು 5 ನಿಮಿಷ ಇದೆ, ಇನ್ನೆರಡು ಶ್ಲೋಕ ಓದೋಣ. ಯಥಾ ಮತ್ತಾ ನ ಜಾನಂತಿ ಹೇಯಾದೇಯ ವಿಚೇಚನಂ ತಥಾ ಕಲಾಕಲಂ ಲೋಕಂ ಕುರ್ವಂತಿ ಖಲು ಕೇವಲಂ ಪಯೋದರಾಧರಾಂ ಧೃತ್ಯ ಧರಂತ್ಯಾಂ ಪ್ರಧಾನತಃ ಸಜ್ಜನಾಸ್ತು ಜನಾನ್ ಸರ್ವಾಂಸ್ತಥಾ ಸಂತಸ್ತ್ಯಶಿಕ್ಷಯಾಂ ಸರ್ಪೋ ವಿಷಕಣಂ ದತ್ತೆ ಸುಧಾಂ ಚಾಮೃತದೀದಿತಿಃ ಕಲೋ ಸಾರ್ಥಾಯ ಕಲ್ಪೇತ ಸಜ್ಜನಸ್ತು ಹಿತಾಪ್ಯತೆ. ಏನು ಹೇಳ್ತಾರೆ? ಕಲೇತರ ಸ್ವಭಾವೋಯಂ ಜ್ಞಾತವ್ಯೋ ಜ್ಞಾನಕೋವಿದೈ ಅಲಂ ಯೇನ ವಿಚಾರೇಣ ವಯಂ ಲಘುಹಿತೈಷಿಣಃ. ಏನು ಹೇಳ್ತಾರೆ? ಸಜ್ಜನ पुरुष समय पर बरसने वाली मेघों के समान होते हैं. ಸಮಯಕ್ಕೆ ಸರಿಯಾಗಿ ಬರುತ್ತಲ್ಲ ಅಂಥ ಮಳೆಗೆ ಸಮಾನರಿದ್ದಾರೆ. ಯಾರು? ಸಜ್ಜನ ಪುರುಷರು. वे अपने अमूल्य और उदार उपदेशों के द्वारा ಅವರು ತಮ್ಮ ಉದಾರವಾದಂತಹ ಅಮೂಲ್ಯವಾದ ಉಪದೇಶದಿಂದ लोगों को हित की ओर झुकने की चेष्टा कर उन्हीं सुखी बनाने में लगे थे. ಒಳ್ಳೆ ಜನ ಏನು ಮಾಡ್ತಾರೆ? ಎಲ್ರಿಗೂ ಸುಖ ಆಗಲಿ, ಒಳ್ಳೆಯದಾಗಲಿ, ಚಲೋ ಆಗಲಿ ಅಂತ ಬಯಸ್ತಾ ಇರ್ತಾರೆ. तथा जिस तरह सांप विष और चंद्रमा अमृत देता है, ಹಾವು ನೀ ಹಾಲಿಗೆ ಸಕ್ಕರೆ ಹಾಕಿಟ್ಟು ಬೆಲ್ಲ ಹಾಕಿಟ್ಟು ಕುಡಿಸಿರೂ ವಿಷಾನೇ ಕೊಡುತ್ತೆ. ಚಂದ್ರ अमृतने सुरसुते. उसी तरह दुष्ट लोग संसार को दुख और सज्जन लोग सुख देते हैं. ಕೆಟ್ಟ ಜನಗಳು ಕಷ್ಟ ಕೊಡ್ತಾರೆ, ಒಳ್ಳೆ ಜನ ಸುಖ ಕೊಡ್ತಾರೆ. इस प्रकार सृजन और दुर्जन के स्वभाव का जो यह विचार किया गया है, इस पर पाठक ध्यान देंगे और इससे वे बहुत लाभ उठाएंगे. ಹಾಗೆ ಇಲ್ಲಿ ಯಾವ ಸಜ್ಜನರು ಮತ್ತು ದುರ್ಜನರ ಸ್ವಭಾವದ ಬಗ್ಗೆ ವಿಚಾರವನ್ನು ಮಾಡಿ ಹೇಳದೆ ಅದನ್ನು ಓದಿ ಧ್ಯಾನವನ್ನು ಇಟ್ಟು ಜನ ಓದೋರು, ಏನಿನ್ನ ಶಾಸ್ತ್ರ ಓದೋರು ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಷಡ್ವಿಧಾಖ್ಯಾಯತೆ ವ್ಯಾಖ್ಯಾ ವ್ಯಾಖ್ಯಾತೈಸ್ತತ್ರ ಮಂಗಲಂ ನಿಮಿತ್ತಂ ಕಾರಣಂ ಕರ್ತಾ ವಿಧಾನಂ ಮಾನಮೇವ ಚ. ಇತಿಹಾಸ ಸಮುದ್ರೇಸ್ಮಿನ್ ಮಂಗಲಂ ಗದಿತಂ ಪುರಾ ಯಜ್ಞೇಂದ್ರ ಗುಣಸ್ತೋತ್ರಂ मलक्षालनयोगतः. आचार्यों का मत है कि हर एक कथा में नीचे लिखी 6 बातें अवश्य होनी चाहिए. ಪ್ರತಿಯೊಂದು ಕಥೆನಲ್ಲೂ ಕೂಡ ಕೆಳಗಡೆ 6 ವಿಷಯಗಳ ಕೊಟ್ಟೆ. ಆ ಗುಣ 6 ಗುಣ ಇರಬೇಕು. ಕ್ಯೋಂಕಿ ಇನ್ಕೆ ಬಿನಾ ಕಥಾ ಕಿ ಕುಚ್ ಭಿ ಕೀಮತ್ ನಹಿ. ಇರಲಿಲ್ಲ, ಈ ಗುಣಗಳಿರಲಿಲ್ಲ ಅಂತ ಕಥೆನಲ್ಲಿ ಅದಕ್ಕೆ ಯಾವುದೇ ಬೆಲೆನೂ ಇಲ್ಲ. ಮೊದಲನೇದೇನು? ಮಂಗಲ. जिनेन्द्र देव के गुणगान को मंगल कहते हैं. जिनेन्द्र भगवंतर गुणगानವನ್ನು ಮಾಡೋದಕ್ಕೆ ಮಂಗಲ ಅಂತ ಹೇಳ್ತಾರೆ. कारण मंगल का जो मल गालन पाप विनाशन रूप अर्थ है वह उसमें मौजूद है. ಯಾಕೆಂದರೆ ಕಾರಣ ಮಂಗಲದಲ್ಲಿ ಏನು ಹೇಳಿದರೆ ಅದು, ಮತ್ತು ಮಲಗಾಲನ ಪಾಪ ವಿನಾಶನ ಕರ್ಮವನ್ನು ತೊಳೆಯೋದ್ರಲ್ಲಿ, ಪಾಪವನ್ನು ನಾಶ ಮಾಡೋದಕ್ಕೆ ಏನು ಬೇಕೋ ಆ ಶಕ್ತಿ ಜಿನೇಂದ್ರ ಗುಣಗಾನ ಮಾಡೋದರಲ್ಲಿ ಇದೆ. इस मंगल में भव्य जीवों का कर्म मल धुल जाता है. ಇದರಿಂದ ಈ ಮಂಗಳದಿಂದ ಏನಾಗುತ್ತೆ? ಭವ್ಯ ಜೀವಿಗಳ ಪಾಪ ಎಲ್ಲ ನಾಶ ಆಗುತ್ತೆ. यह मंगल इस इतिहास समुद्र की आदि में किया जा चुका है. ಈ ಮಂಗಲವನ್ನು ಇತಿಹಾಸದಲ್ಲಿ ಮೊದಲೇನೆ ಶುರು ಮಾಡಿದ್ದಾರೆ. निमित्त मंगल ग्रंथ के रचे जाने का निमित्त पाप का विनाश माना गया है. ಗ್ರಂಥವನ್ನು ಯಾತಕ್ಕೋಸ್ಕರ ಬರೀತಾರೆ? ಶಾಸ್ತ್ರ ಯಾತಕ್ಕೋಸ್ಕರ ಬರೀತಾರೆ? ಪಾಪ ನಾಶ ಮಾಡೋಕ್ಕೋಸ್ಕರ ಬರೀತಾರೆ. ಅವು ಇಸ್ ಇತಿಹಾಸ ಮೌಜೂದೆ. ಅದು ಈ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ, ಕಥೆಯಲ್ಲಿ ಇದೆ. क्योंकि इसको बनाने से मेरे और सुनने से श्रोताओं के पाप कर्म कलेंगे. ಇದನ್ನು ಬರೆಯೋದ್ರಿಂದ ನನ್ನ ಕರ್ಮ ನಾಶ ಆಗುತ್ತೆ, ಓದೋದ್ರಿಂದ ಓದೋರ ಕರ್ಮ ನಾಶ ಆಗುತ್ತೆ. ಕಾರಣ ग्रंथ रचना का कारण भव्य जीवों के चित्त का समाधान हो जाना गया है. ಅಂದರೆ ಯಾರು ಓದ್ತಾರೆ ಅವ್ರಿಗೆ ಸಮಾಧಾನ ಆಗಲಿ ಅಂತ ಇದನ್ನು ಮಾಡ್ತಾಯಿದ್ರಿ. वह इस ग्रंथ में विद्यमान. ಅದು ಕೂಡ ಈ ಗ್ರಂಥದಲ್ಲಿ. क्योंकि यह कथा प्रसिद्ध श्रोता श्रेणिक राजा के प्रश्न करने पर. ಯಾಕೆಂದರೆ ಈ ಕಥೆಯನ್ನು ಪ್ರಸಿದ್ಧರಾದಂತಹ ಶ್ರೇಣಿಕ ಮಹಾರಾಜ ಪ್ರಶ್ನೆ ಮಾಡಿದ ಮೇಲೆ ಉನ್ಕೆ ಚಿತ್ತಕ್ಕೆ ಸಮಾಧಾನ ಕರ್ನಿಗೂ
ಅವನ ಮನಸ್ಸಿಗೆ ಸಮಾಧಾನ ಕೊಡೋಕ್ಕಾಗಿ ಶ್ರೀ ಮಹಾವೀರ ಪ್ರಭುನೇ ಕಹೀತಿ, ಮಹಾವೀರ ಪ್ರಭುಗಳು ಹೇಳಿದರು. ಕರ್ತ, ಇದು ಕರ್ತ ಇರೋ ಇಸ್ ಗ್ರಂಥಕ್ಕೆ ಮೂಲ ಕರ್ತ ಟು ತೀರ್ಥಂಕರ ಭಗವಾನೇ. ಇದನ್ನು ಮೊದಲು ರಚನೆ ಮಾಡಿದವರು ಯಾರು? ತೀರ್ಥಂಕರ ಭಗವಾನೇ. ಅವ್ರ ಉತ್ತರಕರ್ತ ಗೌತಮ ಸ್ವಾಮಿಗಳಿದೆ. ಹಾಗೂ ಮುಂದೆ ವಿಷ್ಣುನಂದಿ, ಅಪರಾಜಿತ, ಗೋವರ್ಧನ, ಭದ್ರಬಾಹು ಮತ್ತು ಶ್ರುತಕೇವಲಿ ಅವ್ರ ಋಷಿಗಣೆ. ಈ ಎಲ್ಲ ಶ್ರುತಕೇವಲಿಗಳು ಮತ್ತು ಇನ್ನು ಅವ್ರು ಭಗವಂತರು ಹೇಳಿದ್ದನ್ನ ಗೌತಮ ಗಣಧರ ಕೇಳಿಕೊಂಡ್ರು. ಅದನ್ನು ಅವರ ಶಿಷ್ಯರಿಗೆ ಹೇಳಿರೋ, ಅವರ ಶಿಷ್ಯರು ಅವರ ಶಿಷ್ಯರಿಗೆ ಹೇಳಿರೋ, ಅವರ ಶಿಷ್ಯರು ಅವರ ಶಿಷ್ಯರಿಗೆ ಹೇಳಿರೋ. ಹೀಗೆ ಅರ್ಧ ಬಂತು ಋಷಿಗಣೆ. ಅಭಿಧಾನ್, ಇಸ್ ಗ್ರಂಥ ಕಾ ನಾಮ್ ಪಾಂಡವ ಪುರಾಣ. ಇದು ಗ್ರಂಥಕ್ಕೊಂದು ಹೆಸರು ಇಡ್ತಾರೆ. ಅದು ಹೆಸರೇನಿದೆ? ಯಾಕೆಂದರೆ ಇಸ್ಕೆ ಪುರಾಣ ಪುರುಷೋಂಕಿ ಕಥಾ ಕಹಿ ಗೈ. ಇದರಲ್ಲಿ ಪುರಾಣ ಪುರುಷರ ಕಥೆಗಳನ್ನ ಹೇಳ್ಯಾರ. इसलिए तो यह पुराण है, ಅದರಿಂದ ಇದು ಪುರಾಣ. और वे पुराण पुरुष ಪಾಂಡವ. ಆ ಪುರಾಣದಲ್ಲಿ ಮೂಲ ಪುರುಷರು ಯಾರಿದ್ದಾರೆ? ಯಾರ ಕಥೆ ಹೇಳ್ತಾರೆ? ಪಾಂಡವರಿದ್ದಾರೆ. ಆದ್ದರಿಂದ ಇಸ್ಕ ನಾಮ ಪಾಂಡವ ಪುರಾಣ ಇದೆ. ಆದ್ದರಿಂದ ಇದರ ಹೆಸರು ಸಂಖ್ಯಾ ಅಂದರೆ ಅರ್ಥದ. ತೋ ಇಸ್ಕಿ ಸಂಖ್ಯಾ ಅನಂತ है. ಈ ಕಥೆಗಳ ಸಂಖ್ಯೆ ಅನಂತ. ಪರ್ ಅಕ್ಷರ ರಚನಾಕ್ಕೆ ಹಿಸಾಬ್ಸೆ ಸಂಖ್ಯಾತಿ है. ಅಕ್ಷರ ರಚನೆ ಇದರಿಂದ ಅದು ಸಂಖ್ಯಾತನೇ ಇದೆ, ಅಸಂಖ್ಯಾತ ಆಗೋದಿಲ್ಲ. ಜಗಳು ಜಿನ್ವಾಣಿ ಮಾತಾ ಕಿ ಜೈ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಎಲ್ಲರಿಗೂ ಜೈ ಜಿನೇಂದ್ರ. ಇವತ್ತಿನಿಂದ ಪಾಂಡವ ಪುರಾಣ ಶುರು ಮಾಡಿದ್ದೀನಿ. ಎಲ್ಲರೂ ತಪ್ಪದಲ್ಲೇ ನೋಡಿರಿ.